ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ABG ಸ್ಪೋಕನ್ ಇಂಗ್ಲೀಷ್ ಕ್ಲಾಸಸ್. ಇವತ್ತಿನ ಈ ತರಗತಿಯಲ್ಲಿ ನಾವು ಯೂನಿಟ್ ನಂಬರ್ 2 ದೇರ್ ಈಸ್ ಅ ಗರ್ಲ್ ಬೈ ದ ಟ್ರ್ಯಾಕ್ಸ್, ಹಳಿಗಳ ಪಕ್ಕದಲ್ಲಿ ಅಥವಾ ಹಳಿಗಳ ಬಳಿ ಒಂದು ಹುಡುಗಿ ಎಂಬ ಗದ್ಯಪಾಠವನ್ನು ಅಧ್ಯಯನ ಮಾಡಲಿದ್ದೇವೆ. ಸ್ನೇಹಿತರೆ, ಇಲ್ಲಿಯವರೆಗೆ ನೀವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಮತ್ತು ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಅಂತ ಹೇಳ್ತಾ ಈಗ ಅಧ್ಯಾಯವನ್ನು ಆರಂಭಿಸೋಣ. ಮೊದಲಿಗೆ ನಾವು ಲೇಖಕರ ಬಗ್ಗೆ ತಿಳಿಯೋಣ. ನೋ ಅಬೌಟ್ ದ ಆಥರ್. ದೇವನ್ ಕನಾಲ್ ಈಸ್ ಅ ರೈಟರ್ ಇನ್ ಇಂಗ್ಲಿಷ್. ದೇವನ್ ಕನಾಲ್ ಎಂಬುವರು ಇಂಗ್ಲಿಷ್ ಭಾಷೆಯಲ್ಲಿ ಬರೆಯುವಂತಹ ಲೇಖಕರು ಮತ್ತು ಬರಹಗಾರರು ಆಗಿದ್ದಾರೆ. ಹಿ ರೈಟ್ಸ್ ಶಾರ್ಟ್ ಸ್ಟೋರೀಸ್ ಇನ್ ಇಂಗ್ಲಿಷ್. ಇವರು ಇಂಗ್ಲಿಷ್ ಭಾಷೆಯಲ್ಲಿ ಸಣ್ಣ ಕಥೆಗಳನ್ನು ಬರೆಯುತ್ತಾರೆ. ಫಾರ್ ಜರ್ನಲ್ಸ್ ಆ್ಯಂಡ್ ಮ್ಯಾಗಝಿನ್ಸ್. ಜರ್ನಲ್ಗಳಿಗೆ ಮತ್ತು ಮ್ಯಾಗಝಿನ್ಗಳಿಗೆ ಇವರು ಸಣ್ಣ ಕಥೆಗಳನ್ನು ಬರೆಯುತ್ತಾರೆ. ಸೊ ಈಗ ನಾವು ದೇವನ್ ಕನಾಲ್ ಅವರ ಬಗ್ಗೆ ತಿಳಿದುಕೊಂಡೆವು. ಈಗ ಪಾಠವನ್ನು ನೋಡೋಣ. ಸ್ನೇಹಿತರೆ, ದೇರ್ ಈಸ್ ಅ ಗರ್ಲ್ ಬೈ ದ ಟ್ರ್ಯಾಕ್ಸ್, ಹಳಿಗಳ ಪಕ್ಕದಲ್ಲಿ ಒಂದು ಹುಡುಗಿ ಎಂಬ ಶೀರ್ಷಿಕೆಯಲ್ಲಿ ಮೂಡಿ ಬರ್ತಾ ಇದೆ ಒಂದು ಗದ್ಯಪಾಠ. ಈ ಒಂದು ಗದ್ಯಪಾಠವನ್ನು ದೇವನ್ ಕನಾಲ್ ಇವರು ಬರೆದಿದ್ದಾರೆ. ಈ ರೀತಿಯಾಗಿ ಈ ಒಂದು ಗದ್ಯಪಾಠ ಆರಂಭ ಆಗುತ್ತೆ. ನೋ ಬಡಿ ಡೇರ್ ಟು ಗೋ ವೇರ್ ದಿಸ್ ಯಂಗ್ಸ್ಟರ್ ಡೆಡ್. ನೋ ಬಡಿ, ಯಾರೊಬ್ಬರು ಧೈರ್ಯ ಮಾಡಿರಲಿಲ್ಲ. ನೋ ಬಡಿ ಡೇರ್ ಟು ಗೋ, ಅಲ್ಲಿ ಹೋಗುವಂತಹ ಧೈರ್ಯವನ್ನು ಮಾಡಿರಲಿಲ್ಲ. ವೇರ್ ದಿಸ್ ಯಂಗ್ಸ್ಟರ್ ಡೆಡ್, ಒಬ್ಬ ಕಿರಿಯ ವಯಸ್ಸಿನ ಒಬ್ಬ ಹುಡುಗ ಆ ಕೆಲಸವನ್ನು ಮಾಡಿದ್ದಾನೆ. ಇದು ಒಂದು ಹೆಡ್ಲೈನ್ ಥರ ಕೊಟ್ಟಿದ್ದಾರೆ. ಆ ಸ್ಟೋರಿಯನ್ನು ಇಂಡಿಕೇಟ್ ಮಾಡುವಂಥ ಒಂದು ರೀತಿಯಲ್ಲಿದೆ. ಬನ್ನಿ ಸ್ನೇಹಿತರೆ, ಈಗ ಮುಖ್ಯವಾಗಿ 1ನೇ ಪ್ಯಾರಾಗ್ರಾಫನ್ನು ಅಧ್ಯಯನ ಮಾಡ್ತಾ ಸಾಗೋಣ. ಆ್ಯಸ್ ದ ಮುಂಬೈ ಸಬರ್ಬನ್ ಎಲೆಕ್ಟ್ರಿಕಲ್ ಟ್ರೈನ್ ಮೇಡ್ ಇಟ್ಸ್ 22nd 6:32 PM halt at a station, commuters swarmed out and into its 12 packed coaches. As the Mumbai Suburban Electrical Train, ಅಂದರೆ ಈ ಒಂದು ಸಿಟಿಯಿಂದ ಹೊರಗೆ ಹೋಗ್ತಕ್ಕಂತಹ ಟ್ರೈನ್ಗಳನ್ನು, ರೈಲುಗಳನ್ನು ಸಬರ್ಬನ್ ಅಂತ ಹೇಳಿ ಕರಿತಾ ಇದ್ದಾರೆ. ಸಬರ್ಬನ್ ಎಲೆಕ್ಟ್ರಿಕಲ್ ಟ್ರೈನ್ ಇದು, ಅಂದರೆ ವಿದ್ಯುತ್ ಶಕ್ತಿಯ ಮೇಲೆ ನಡೆಯುವಂತಹ ಒಂದು ಟ್ರೈನ್ ಇದು. ಆ್ಯಸ್ ದ ಮುಂಬೈ ಸಬರ್ಬನ್ ಎಲೆಕ್ಟ್ರಿಕಲ್ ಟ್ರೈನ್, ಇದು ಅಂದರೆ ಮುಂಬೈನಿಂದ ಹೊರಟು ಹೊರಗಡೆ ಹೋಗ್ತಕ್ಕಂಥದ್ದು, ಮುಂಬೈನಿಂದ ಹೊರಗಡೆ ಹೋಗ್ತಕ್ಕಂಥದ್ದು, ನಗರ ಪ್ರದೇಶದಿಂದ ಹೊರಗಡೆ ಹೋಗ್ತಕ್ಕಂಥ ಟ್ರೈನ್ ಅದು. ಸಬರ್ಬನ್ ಎಲೆಕ್ಟ್ರಿಕಲ್ ಟ್ರೈನ್ ಮೇಡ್ ಇಟ್ಸ್ 22nd, ಜಸ್ಟ್ 22nd, 20 ಸೆಕೆಂಡ್ ಅದು ಹಾಲ್ಟ್ ಅಂದರೆ ತಂಗಿತ್ತು ಅಂಥೇಳಿ. ಆಟ್ ಅ ಸ್ಟೇಷನ್, ಅದು ಸ್ಟೇಷನ್ ಅಥವಾ ನಿಲ್ದಾಣದಲ್ಲಿ ತಂಗಿತ್ತು. ಅದು ಯಾವಾಗ ಅಂತಂದರೆ 6:32 ಅಂದರೆ 6:32 PM. ಯಾವಾಗ ಆ ನಿಲ್ದಾಣದಲ್ಲಿ ಟ್ರೈನ್ ಬಂದು ನಿಂತ್ಕೊಂತು ಅಥವಾ ನಿಲ್ದಾಣದಲ್ಲಿ ತಂಗಿತ್ತು ಆವಾಗ ಕಮ್ಯೂಟರ್ಸ್ ಅಂತಂದರೆ ಈ ಒಂದು ಪ್ರಶ್ನೆಯನ್ನು ನಿಮ್ಗೇನು ಮಾಡ್ತಾರೆ, ವಾರ್ಷಿಕ ಪರೀಕ್ಷೆಗೆ ಕೇಳಲಿದ್ದಾರೆ. ಅಂದರೆ ಒನ್ ವರ್ಡ್ ಸಬ್ಸ್ಟಿಟ್ಯೂಟ್, ಒಂದೇ ಒಂದು ವರ್ಡ್ನಲ್ಲಿ ನೀವು ಉತ್ತರವನ್ನು ಕೊಡಬೇಕಾಗತ್ತೆ ಸ್ನೇಹಿತರೆ. ಅಂಥ ಒಂದು ಪ್ರಶ್ನೆ ಇದು. ಕಮ್ಯೂಟರ್ಸ್ ಅಂದರೆ ಯಾರು ಅಂತಂದರೆ ಒನ್ ಹೂ ಟ್ರಾವೆಲ್ಸ್ ಟು ವರ್ಕ್ ಪ್ಲೇಸ್ ಡೈಲಿ ಅಂಥೇಳಿ ಅರ್ಥ ಆಗುತ್ತೆ. ಯಾರು ತಮ್ಮ ಕೆಲಸದ ಸ್ಥಳಕ್ಕೆ ದಿನನಿತ್ಯ ಹೋಗಿ ಬರ್ತಾರೋ ಅವರಿಗೆ ಅಂತ ಕರಿತಾ ಇದ್ದೇವೆ ನಾವು, ಕಮ್ಯೂಟರ್ಸ್ ಅಂಥೇಳಿ ಕರಿತಾ ಇದ್ದೇವೆ. ಕಮ್ಯೂಟರ್ಸ್ ಸ್ವಾಮ್ಡ್ ಔಟ್ ಅಂದರೆ ಇಲ್ಲಿ ಸಮೂಹವಾಗಿ ಜನಸಮೂಹ ಬರ್ತಕ್ಕಂಥದ್ದು, ಹೊರಗಡೆ ಬರ್ತಾ ಇತ್ತು. ಆ ಒಂದು ಕೋಚ್ಗಳಿಂದ, ಆ ಟ್ರೈನ್ನ ಒಂದು ಕೋಚ್ಗಳಿಂದ ಜನಸಮೂಹ ಹೊರಗಡೆ ಬರ್ತಾ ಇತ್ತು. ಆ್ಯಂಡ್ ಇಂಟು ಇಟ್ಸ್ 12 ಪ್ಯಾಕ್ಡ್ ಕೋಚಸ್, ಆ ಎಲ್ಲ ಏನಾಗಿದ್ವು ಅಂತಂದರೆ ತುಂಬ್ಕೊಂಡು ಬಿಟ್ಟಿದ್ವು ಅಂತ ಹೇಳ್ತಾ ಇದ್ದಾರೆ. ಆ 12 ಕೋಚ್ಗಳು ಏನಾಗಿದ್ವು ಅಂತಂದರೆ ಫುಲ್ ತುಂಬ್ಕೊಂಡು ಬಿಟ್ಟಿದ್ವು. ಅದರಿಂದ ಜನ ಹಂಗೆ ಬರ್ತಾಯಿದ್ರು, ಜನಸಮೂಹ ಗುಂಪಾಗಿ ಹೊರಗಡೆ ಬರ್ತಾಯಿದ್ರು. ಕಮ್ಯೂಟರ್ಸ್ ಸ್ವಾಮ್ಡ್ ಔಟ್ ಆ್ಯಂಡ್ ಇಂಟು ಇಟ್ಸ್ 12 ಪ್ಯಾಕ್ಡ್ ಕೋಚಸ್. ಇಟ್ ಈಸ್ ಅ ರೆಗ್ಯುಲರ್ ಸೀನ್, ಇದೊಂದು ನಿಯಮಿತವಾಗಿ ಅಥವಾ ದಿನನಿತ್ಯ ನೋಡುವಂಥ ಒಂದು ದೃಶ್ಯವಾಗಿತ್ತು. ಇನ್ ಅಂದರೆ ಭಾರತದಲ್ಲಿ, ಆ್ಯಂಡ್ ಅರೌಂಡ್ ಇಂಡಿಯಾಸ್ ಮೋಸ್ಟ್ ಪಾಪ್ಯುಲೇಟೆಡ್ ಮೆಟ್ರೋಪಾಲಿಸ್, ಅಂದರೆ ಇಂಡಿಯಾದ ಸುತ್ತಮುತ್ತ ಇರ್ತಕ್ಕಂತಹ ಮೋಸ್ಟ್ ಪಾಪ್ಯುಲೇಟೆಡ್, ಹೆಚ್ಚು ಜನಸಂಖ್ಯೆಯನ್ನು ಹೊಂದಿರುವಂತಹ ಮಹಾನಗರಗಳಲ್ಲಿ ಈ ದೃಶ್ಯವನ್ನು ನಾವು ದಿನನಿತ್ಯ ಕಾಣಬಹುದಾಗಿದೆ. ಹ್ಯಾವಿಂಗ್ ಜಸ್ಟ್ ಮ್ಯಾನೇಜ್ ಟು ಸ್ಕ್ವೇಸ್
herself into a ladies' compartment. 21 years old, call center executive Roma Talreja tried to settle into a corner near the door, having just managed to squeeze. ಆ ಒಂದು ಟ್ರೈನಲ್ಲಿ ಹತ್ತಿ ಹೋಗಬೇಕು ಅನ್ನೋದು ಅವಳ ಒಂದು ಏನಾಗಿತ್ತು ವಿಚಾರ ಆಗಿತ್ತು. ಆ ಕಾರಣಕ್ಕಾಗಿ ಅವಳು ಏನು ಮಾಡಿದ್ರು ಅಂದರೆ ತನ್ನ ದೇಹವನ್ನು ಕುಗ್ಗಿಸಿಕೊಂಡು, ಹ್ಯಾವಿಂಗ್ ಜಸ್ಟ್ ಮ್ಯಾನೇಜ್ ಟು ಸ್ಕ್ವೀಸ್ ಅಂದರೆ ತನ್ನ ದೇಹವನ್ನು ಕುಗ್ಗಿಸಿಕೊಂಡು ಹರ್ಸೆಲ್ಫ್ ಇಂಟು ಆ ಲೇಡೀಸ್ ಕಂಪಾರ್ಟ್ಮೆಂಟ್ನಲ್ಲಿ ಹತ್ತುವಂಥ ಪ್ರಯತ್ನವನ್ನು ಮಾಡಿದಳು. 21 year ಓಲ್ಡ್ ಕಾಲ್ ಸೆಂಟರ್ ಎಕ್ಸಿಕ್ಯೂಟಿವ್, 21 ವರ್ಷದ ವಯಸ್ಸಿನ ಒಬ್ಬ ಹುಡುಗಿ. ಅವಳು ಕಾಲ್ ಸೆಂಟರ್ನಲ್ಲಿ ಎಕ್ಸಿಕ್ಯೂಟಿವ್ ಆಗಿ ಕಾರ್ಯನಿರ್ವಾಹಕ ಅಧಿಕಾರಿಯಾಗಿ ಕೆಲಸ ಮಾಡ್ತಾ ಇದ್ದಳು. ಅವಳ ಹೆಸರೇ ರೋಮಾ ಥಲ್ರೇಜಾ. ಟ್ರೈ ಟು ಸೆಟಲ್ ಇನ್ ಟು ಅ ಕಾರ್ನರ್ ನಿಯರ್ ದ ಡೋರ್. ಅವಳು ಏನು ಪ್ರಯತ್ನ ಮಾಡ್ತಾ ಇದ್ದಳು ಟ್ರೈನಲ್ಲಿ ಹತ್ತಿ ಅಂತಂದರೆ, ಅವಳು ಆ ಒಂದು ಡೋರ್ ಹತ್ತಿರ ಇರ್ತಕ್ಕಂತಹ ಅಥವಾ ಡೋರ್ ಸಮೀಪದಲ್ಲಿ ನಿಂತ್ಕೋಬೇಕು ಅನ್ನುವಂಥ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದಳು. ಟ್ರೈ ಟು ಸೆಟಲ್ ಇನ್ ಟು ಅ ಕಾರ್ನರ್ ಅಂದರೆ ಮೂಲೆ, ಒಂದು ಮೂಲೆಯಲ್ಲಿ ನಿಯರ್ ದ ಡೋರ್ ಹತ್ತಿರ ಇರ್ತಕ್ಕಂಥ ಮೂಲೆಯಲ್ಲಿ ನಿಂತ್ಕೋಬೇಕು ಅಂತ ಪ್ರಯತ್ನವನ್ನು ಮಾಡ್ತಾ ಇದ್ರು. ಆವಾಗ ಏನಾಯಿತು ಅಂತ ನೋಡೋಣ. ಆವಾಗ ದ ಟ್ರೈನ್ hurtled ahead and Roma jammed between other women was trying to find some space to stand safely on when she suddenly got pushed, lost her tenuous foothold and panicked. ಇಲ್ಲಿ ಹೇಳ್ತಾ ಇದ್ದಾರೆ ದ ಟ್ರೈನ್ hurtled. ಅಷ್ಟೊತ್ತಿಗೆ ಏನಾಯ್ತು ಅಂದರೆ ಟ್ರೈನ್ ಭಾಳಷ್ಟು ವೇಗವಾಗಿ ಚಲಿಸೋದಕ್ಕೆ ಆರಂಭ ಮಾಡಿತು. ದ ಟ್ರೈನ್ hurtled, ಇಲ್ಲಿ hurtled ಅಂತಂದರೆ ಇಲ್ಲಿ ಅರ್ಥ ಆಗುತ್ತೆ, ಏನಂತ ಅರ್ಥ ಆಗುತ್ತೆ, ಅದು ವೇಗವಾಗಿ ಫಾಸ್ಟಾಗಿ ಮೂವ್ ಆಗೋದಕ್ಕೆ ಆರಂಭ ಮಾಡಿತು ಅಂತ. ಆವಾಗ ಇವಳು ರೋಮಾ ಏನು ಮಾಡಲು ಅಂದರೆ ಜಾಮ್ಡ್ ಬಿಟ್ವೀನ್ ಟು ವುಮೆನ್, ಅದರ್ ವುಮೆನ್ ಅಂದರೆ ಇಬ್ಬರ ಹೆಣ್ಣು ಮಕ್ಕಳ ಮಧ್ಯೆ ಇವಳು ಸಿಕ್ಕಿ ಹಾಕಿಕೊಂಡಳು. ವಾಸ್ ಟ್ರೈಂಗ್ ಟು ಫೈಂಡ್ ಸಮ್ ಸ್ಪೇಸ್ ಟು ಸ್ಟ್ಯಾಂಡ್, ಇವಳು ಜಾಗವನ್ನು ಹುಡುಕ್ತಾ ಇದ್ದಳು. ಟ್ರೈಂಗ್ ಟು ಫೈಂಡ್ ಸಮ್ ಸ್ಪೇಸ್, ಸ್ವಲ್ಪ ಜಾಗ ಕಾಲಿಡಲಿಕ್ಕೆ ಜಾಗವನ್ನು ಹುಡ್ಕಾಡ್ತಾ ಇದ್ದಳು, ಯಾಕಂದರೆ ಸೇಫಾಗಿ ನಿಂತ್ಕೋಬೇಕಂತೇಳಿ ಕಿಶಿಂದು. ವೆನ್ ಶಿ ಸಡನ್ಲಿ ಗಾಟ್ ಪುಷ್ಡ್, ಯಾವಾಗ ಅವಳನ್ನು ಜೋರಾಗಿ ಪುಷ್ ಮಾಡಲಾಯಿತು, ದೂಕಲಾಯಿತು. ಲಾಸ್ಟ್ ಹರ್ ಟೆನ್ನಿಸ್ ಫುಟ್ ಹೋಲ್ಡ್, ಭಾಳಷ್ಟು ಸೂಕ್ಷ್ಮವಾಗಿರ್ತಕ್ಕಂತಹ ಒಂದು ಫುಟ್ ಹೋಲ್ಡ್ ಮೇಲೆ, ಪಾದಗಳ ಮೇಲೆ ಅವಳು ನಿಂತ್ಕೊಂಡಿರ್ತಾಳೆ. ಆ ಸಮಯದಲ್ಲಿ ಯಾರೋ ಬಿಡ್ತಾರೆ, ಅವಳು ಏನು ಮಾಡ್ತಾಳೆ ಅಂದರೆ ಆಕೆ ಲಾಸ್ಟ್, ಅದನ್ನು ಕಳ್ಕೊಂಡ್ಬಿಟ್ರು. ಆ ಒಂದು ಸೂಕ್ಷ್ಮವಾಗಿರ್ತಕ್ಕಂತಹ ಒಂದು ಸ್ಪೇಸನ್ನು ಕಾಲಿನಿಟ್ಟಿದ್ದಾಳಲ್ಲ ಆ ಸ್ಥಳವನ್ನು ಆಕೆಗ ಕಳ್ಕೊಂಡ್ಬಿಟ್ಲು. ಆ್ಯಂಡ್ ಪ್ಯಾನಿಕ್ಡ್, ಆಕೆಗೆ ಭಾಳಷ್ಟು ಹೆದರಿಕೆ ಉಂಟಾಯಿತು. ಅವಾಗ ಆಕೆ ಏನು ಮಾಡ್ತಾಳೆ ಅಂತ ನೋಡೋಣ. ಹರ್ ಹ್ಯಾಂಡ್ಸ್ ರಿಚ್ಡ್ ಫಾರ್ ದ ಸ್ಟೀಲ್ ರೈಲಿಂಗ್ ಅಬೋವ್, ಇಲ್ಲಿ ಅವಳು ಏನಾದರೂ ಆಧಾರಕ್ಕೆ ಹಿಡ್ಕೋಬೇಕಂತೇಳಿ ತನ್ನ ಕೈಗಳನ್ನು ಮೇಲಕ್ಕೆ ಆ ಸ್ಟೀಲ್ ರೈಲಿಂಗ್ ರೀಚ್ ಆಗೋ ಹಾಗೆ, ಅಂದರೆ ಆ ಒಂದು ಸ್ಟೀಲ್ ರೈಲಿಂಗನ್ನು ಮುಟ್ಟೋ ಹಾಗೆ ತನ್ನ ಕೈಯನ್ನು ಚಾಚ್ತಾಳೆ. ಆದರೆ ಅವಳ ಕೈ ಮಾತ್ರ ಏನಾಗೋದಿಲ್ಲ, ಆ ಸ್ಟೀಲ್ ರೈಲಿಂಗ್ಗೆ ಟಚ್ ಆಗೋದೇ ಇಲ್ಲ. ಬಟ್ ಫೈಂಡಿಂಗ್ ಒನ್ಲಿ ಏರ್, ಆವಾಗ ಅವಳಿಗೆ ಏನು ಸಿಗುತ್ತೆ, ಕೈಗೆ ಬರೀ ಗಾಳಿ ಮಾತ್ರ ಸಿಗುತ್ತೆ. ರೋಮಾ ವಾಸ್ ಥ್ರೋನ್ ಔಟ್ ಆಫ್ ದ ಕೋಚ್, ರೋಮಾನನ್ನು ಕೋಚ್ನಿಂದ ಹೊರದೂಡಲಾಗಿತ್ತು ಅಥವಾ ಹೊರ ಎಸೆಯಲಾಯಿತು. ದ ಕ್ಲಾಟ್ರಿಂಗ್ ರೋರ್, ಇಲ್ಲಿ ಕ್ಲಾಟ್ರಿಂಗ್ ರೋರ್ ಅಂದರೆ ನಿಮ್ಗೆ ಗೊತ್ತಾಗಬೇಕು, ಭಾಳ ಒಂದು ದೊಡ್ಡ ಸೌಂಡ್, ಅದು ಮೇಕ್ ಅ ಲೌಡ್ ಸೌಂಡ್ ಅಂತ ಹೇಳ್ತೇವೆ. ಈ ಹಾರ್ನ್ ಹಿಡಿತಾರಲ್ಲ ಟ್ರೈನಲ್ಲಿ ಅದು. ದ ಕ್ಲಾಟ್ರಿಂಗ್ ರೋರ್ ಆಫ್ ದ ಟ್ರೈನ್ ಮಫಲ್ಡ್ ಅಂದರೆ ಕಡಿಮೆ ಆಗ್ತಾ ಹೋಗ್ತಿದ್ದು. ಅವಳು ಬೀಳೋ ಸಮಯಕ್ಕೆ ಅದು ಜಾಸ್ತಿ ಆಗಿತ್ತು. ಅವಳು ಬಿದ್ದ ಮೇಲೆ ಅದು ಏನಾಯಿತು ಅಂದರೆ ಮಫಲ್ಡ್ ಅಂದರೆ ಸೈಲೆನ್ಸ್ ಆಯಿತು, ಅಂತಂದರೆ ನಿಶಬ್ದ ಆಯಿತು. ಆ್ಯಂಡ್ ದ ಥರ್ಡ್ ಆಫ್ ಹರ್ ಫಾಲ್, ಅವಳ ಒಂದು ಬಿದ್ದ ಪರಿಣಾಮ ಆನ್ ದ ಗ್ರೌಂಡ್, ಅವಳು ಏನು ಮಾಡಿದಳು ಅಂದರೆ ಆ ಸಮಯದಲ್ಲಿ ಗ್ರೌಂಡ್ಗೆ ಹೋಗಿ ಬಿದ್ದಳು, ಅಂದರೆ ನೆಲಕ್ಕೆ ಹೋಗಿ ಬಿದ್ದಳು. ಮೋರ್ ದೆನ್ ಆ ಮೀಟರ್ ಬಿಲೋ, ಆಕೆ ಬೀಳ್ತಿರ್ಬೇಕಾದ್ರೆ ಆಕೆ 1 ಮೀಟರ್ ಬಿಲೋ ಬಿದ್ದಳು ಅಂತಂದರೆ 1 ಮೀಟರ್ ಒಳಗಡೆ ಅವಳು ಬಿದ್ದಳು. ಶಿ ವಾಸ್ ನಾಕ್ಡ್ ಸೆನ್ಸ್ಲೆಸ್, ಬಿದ್ದ ಮೇಲೆ ಅವಳಿಗೆ ಪ್ರಜ್ಞೆ ತಪ್ಪಿತ್ತು ಅಥವಾ ಎಚ್ಚರ ತಪ್ಪಿಬಿಟ್ಟಿತ್ತು. ಆಮೇಲೆ ಥರ್ಡ್ ಪ್ಯಾರಾಗ್ರಾಫನ್ನು ನೋಡೋಣ. ಸ್ಟ್ಯಾಂಡಿಂಗ್ ನಿಯರ್ ದ ಡೋರ್ ಆಫ್ ಅನದರ್ ಟ್ರೈನ್ ಸ್ಪೀಡಿಂಗ್ ಇನ್ ದ ಅಪೋಸಿಟ್ ಡೈರೆಕ್ಷನ್, 20-year-old ಬಲೇಶ್ವರ ಮಿಶ್ರಾ ಕುಡ್ ನಾಟ್ ಬಿಲೀವ್ ವಾಟ್ ಹಿ ಹ್ಯಾಡ್ ಜಸ್ಟ್ ಸೀನ್. ಸ್ಟ್ಯಾಂಡಿಂಗ್ ನಿಯರ್ ಅಂದರೆ ಬಾಗಿಲ ಬಳಿ ಅಥವಾ ಬಾಗಿಲ ಹತ್ತಿರ ನಿಂತ್ಕೊಂಡಿದ್ದ. ದ ಡೋರ್ ಆಫ್ ಅನದರ್ ಟ್ರೈನ್, ಈ ಟ್ರೈನ್ ಈ ಕಡೆಯಿಂದ ಹೋಗ್ತಾ ಇತ್ತು, ಇನ್ನೊಂದು ಟ್ರೈನ್ ಆ ಕಡೆಯಿಂದ ಮುಂದಿಂದ ಬರ್ತಾ ಇತ್ತು, ಅಪೋಸಿಟ್ ಡೈರೆಕ್ಷನಲ್ಲಿ ಬರ್ತಾ ಇತ್ತು. ದಟ್ ಮೀನ್ಸ್ ಸ್ಪೀಡಿಂಗ್ ಇನ್ ದ ಅಪೋಸಿಟ್ ಡೈರೆಕ್ಷನ್, ಅದು ಸಹಿತ ವೇಗವಾಗಿ
ಬರ್ತಾಯಿತ್ತು. 20 year old 20 ವರ್ಷ ವಯಸ್ಸಿನ ಬಾಲೇಶ್ವರ ಮಿಶ್ರಾ ಕುಡ್ ನಾಟ್ ಬಿಲೀವ್, ಆತನಿಗೆ ನಂಬಲಿಕ್ಕೆ ಆಗಲಿಲ್ಲ. ವಾಟ್ ಹಿ ಹ್ಯಾಡ್ ಜಸ್ಟ್ ಸೀನ್, ಅವನು ಆಗ ಏನು ನೋಡಿದ್ದಲ್ಲ ಆ ದೃಶ್ಯವನ್ನು ಆತನಿಗೆ ನಂಬಲಿಕ್ಕೆ ಆಗಲಿಲ್ಲ. ಹಾಗಾದರೆ ಯಾವ ದೃಶ್ಯವನ್ನು ನೋಡಿದ್ದ ಅಂತಂದರೆ, ಅ ಯಂಗ್ ವುಮನ್ ಇನ್ ಬ್ಲ್ಯಾಕ್ ಸಲ್ವಾರ್ ಕಮೀಸ್ ಲೈಯಿಂಗ್ ನೆಕ್ಸ್ಟ್ ಟು ದ ಟ್ರ್ಯಾಕ್ಸ್. ಆ ಯಂಗ್ ವುಮನ್, ಒಂದು ಕಿರಿಯ ವಯಸ್ಸಿನ ಹೆಣ್ಣು ಮಗಳು, ಇನ್ನು ಬ್ಲ್ಯಾಕ್ ಸಲ್ವಾರ್ ಕಮೀಸ್, ಅವಳು ಕಪ್ಪು ಒಂದು ಚೂಡಿದಾರಗಳನ್ನು ಧರಿಸಿಕೊಂಡಿದ್ದಳು. ಲೈಯಿಂಗ್ ನೆಕ್ಸ್ಟ್ ಟು ದ ಟ್ರ್ಯಾಕ್ಸ್, ಅವಳು ಏನು ಮಾಡಿದಳು ಅಂತಂದರೆ ಆ ಒಂದು ಟ್ರ್ಯಾಕ್ ಪಕ್ಕದಲ್ಲಿ ಬಿದ್ದದ್ದನ್ನು ನೋಡಿದ. ಮೀನ್ ವೈಲ್, ಸ್ವಲ್ಪದರಲ್ಲಿ ಗ್ಯಾಸ್ಪ್ ಆ್ಯಂಡ್ ಸ್ಕ್ರೀಮ್ಸ್ ಇನ್ಯಾಮಿನೇಟೆಡ್ ಫ್ರಾಮ್ ಹೀಸ್ ಕಂಪಾರ್ಟ್ಮೆಂಟ್. ಆವಾಗ ಏನಾಯಿತು ಅಂತಂದರೆ, ಗ್ಯಾಸ್ಪ್ ಅ ಡೀಪ್ ಬ್ರೀತ್ ಟೇಕನ್ ವೆನ್ ಸರ್ಪ್ರೈಸ್ ಅಂತ ಹೇಳ್ತಾರೆ. ಆಶ್ಚರ್ಯಗೊಂಡಾಗ ನಾವೇನು ಮಾಡ್ತೀವಿ ಅಂದರೆ ಒಂದು ಆಳವಾಗಿರ್ತಕ್ಕಂಥ ಉಸಿರನ್ನು ತೆಗೆದುಕೊಳ್ಳುತ್ತೇವೆ, ಅದಕ್ಕೆ ಗ್ಯಾಸ್ ಅಂತ ಕರೀತಾರೆ. ಆ್ಯಂಡ್ ಸ್ಕ್ರೀಮ್ಸ್ ಅಂದರೆ ಅರಚುವುದು ಅಥವಾ ಕಿರುಚುವುದು ಎಂದು ಅರ್ಥವಾಗುತ್ತದೆ. ಇಮ್ಯಾನಿನೇಟೆಡ್ ಅಂತಂದರೆ ಇಲ್ಲಿ ಒಂದು ಕಂಪಾರ್ಟ್ಮೆಂಟಿಂದ ಬಂತು ಅಂತ, ಫ್ರಾಮ್ ಅಂತ ಅರ್ಥ ಆಗುತ್ತೆ, ಅಂದರೆ ಕಮ್ ಫ್ರಾಮ್, ಆ ಒಂದು ಧ್ವನಿ ಇಲ್ಲಿಂದ ಬಂತು ಅಂದರೆ ಈ ಬಾಲೇಶ್ವರ ಮಿಶ್ರಾ ಇರ್ತಕ್ಕಂಥ ಒಂದು ಕಂಪಾರ್ಟ್ಮೆಂಟಿಂದ ಬಂತು. ದ ಟ್ರೈನ್ ಸ್ಕ್ರಿಚ್ಡ್, ಇಲ್ಲಿಗೆ ಏನಾಯಿತು ಅಂತಂದರೆ ಟ್ರೈನ್ ಸ್ಪೀಡಿಂಗ್ ಇನ್ ದ ಅಪೋಸಿಟ್ ಡೈರೆಕ್ಷನ್. 20 year old ಬಾಲೇಶ್ವರ ಮಿಶ್ರಾ ಕುಡ್ ನಾಟ್ ಬಿಲೀವ್ ದ ವಾಟ್ ಹಿ ಹ್ಯಾಡ್ ಸೀನ್. ಅ ಯಂಗ್ ವುಮೆನ್ ಬ್ಲ್ಯಾಕ್ ಸಲ್ವಾರ್ ಕಮೀಸ್ ಲೈಯಿಂಗ್ ನೆಕ್ಸ್ಟ್ ಟು ದ ಟ್ರ್ಯಾಕ್ಸ್. ಮೀನ್ ವೈಲ್ ಗ್ಯಾಸ್ಪ್ ಆ್ಯಂಡ್ ಸ್ಕ್ರೀಮ್ಸ್ ಇಮ್ಯಾನೇಟೆಡ್ ಫ್ರಾಮ್ ಹೀಸ್ ಕಂಪಾರ್ಟ್ಮೆಂಟ್. ದೇರ್ ಇಸ್ ಅ ಗರ್ಲ್ ಬೈ ದ ಟ್ರ್ಯಾಕ್ಸ್, ದ ವಾಯ್ಸಸ್ ಕ್ರೈಡ್ ಔಟ್. ಆ ಒಂದು ಕಂಪಾರ್ಟ್ಮೆಂಟಲ್ಲಿರ್ತಕ್ಕಂತಹ ಕಮ್ಯೂಟರ್ಸ್ ಏನು ಮಾಡ್ತಾರೆ, ಜೋರಾಗಿ ಚೀರ್ತಾರೆ. ಏನಂತೇಳಿ, ದೇರ್ ಇಸ್ ಅ ಗರ್ಲ್ ಬೈ ದ ಟ್ರ್ಯಾಕ್ಸ್, ಆ ಒಂದು ಟ್ರ್ಯಾಕ್ಸ್ನ ಬಳಿ ಒಂದು ಹುಡುಗಿ ಬಿದ್ದಳು ಅಂತೇಳಿ ಅವರು ಹೇಳ್ತಾಳೆ. ಈಗ 4ನೇ ಪ್ಯಾರಾಗ್ರಾಫ್ನ ಅಧ್ಯಯನ ಮಾಡೋಣ. ಇಂಪಲ್ಸಿವ್ಲಿ ಅಂತಂದರೆ ಮನಸ್ಸಿನ ಆವೇಗದಲ್ಲಿ. ಬಾಲೇಶ್ವರ ವೆಂಟ್ ಆ್ಯಂಡ್ ಗ್ರ್ಯಾಬ್ಡ್ ದ ಟ್ರೈನ್ಸ್ ರೆಡ್ ಎಮರ್ಜೆನ್ಸಿ ಚೈನ್ ಆ್ಯಂಡ್ ಪುಲ್ಡ್ ಇಟ್ ಡೌನ್ ಫ್ರಾಂಟಿಕಲಿ. ಬಾಲೇಶ್ವರ ವೆಂಟು ಅಂದರೆ ಬಾಲೇಶ್ವರ ಒಳಗೆ ಹೋಗ್ತಾನೆ, ಈಗ ಬಾಗಿಲ ಹತ್ರ ನಿಂತ್ಕೊಂಡಿದ್ದ, ಈಗ ಕೋಚ್ ಒಳಗಡೆ ಹೋಗ್ತಾನೆ. ವೆಂಟ್ ಆ್ಯಂಡ್ ಗ್ರ್ಯಾಬ್ಡ್ ದ ಟ್ರೈನ್ಸ್ ರೆಡ್ ಎಮರ್ಜೆನ್ಸಿ ಚೈನ್, ಅಲ್ಲಿ ಟ್ರೈನಲ್ಲಿರ್ತಕ್ಕಂತಹ ಕೆಂಪು ಬಣ್ಣದ ತುರ್ತು ಚೈನನ್ನು ಏನು ಮಾಡ್ತಾನೆ, ಫುಲ್ಡ್ ಇಟ್ ಡೌನ್ ಫ್ರಾಂಟಿಕಲಿ, ಅದನ್ನು ಎಳೆದು ಬಿಡ್ತಾನೆ. ಫ್ರಾಂಟಿಕಲಿ ಅಂದರೆ ಯಾವುದೇ ಭರವಸೆ ಇಲ್ಲದೆ ಅದನ್ನು ಎಳೆದು ಬಿಡ್ತಾನೆ. ದ ಟ್ರೈನ್ ಸ್ಕ್ರಿಚ್ಡ್, ಅವಾಗ ಏನಾಗುತ್ತೆ ಅಂದರೆ ಆ ಟ್ರೈನ್ಗೆ ತನ್ನಿಂದ ತಾನೇ ಬ್ರೇಕ್ ಹತ್ಕೊಂಡು ಬಿಡುತ್ತೆ. ಸ್ಲೋವಿಂಗ್ ಡೌನ್, ಅದು ಟ್ರೈನ್ ಏನಾಗುತ್ತೆ ಆವಾಗ ರೆಡ್ ಎಮರ್ಜೆನ್ಸಿ ಚೈನನ್ನು ಎಳೆದಾಗ ಸ್ಲೋ ಡೌನ್ ಆಗುತ್ತೆ, ನಿಧಾನಗತಿಯಲ್ಲಿ ಓಡೋದಕ್ಕೆ ಆರಂಭ ಮಾಡುತ್ತೆ. ಅವನು ನಂತರ ಸರ್ವೇಡ್ ದ ಕಂಪಾರ್ಟ್ಮೆಂಟ್ ಫುಲ್ ಆಫ್ ವರಿ ಫೇಸಸ್, ಅಲ್ಲಿರ್ತಕ್ಕಂಥ ಕಂಪಾರ್ಟ್ಮೆಂಟಲ್ಲಿರ್ತಕ್ಕಂಥ ಎಲ್ಲ ಜನರ ಮುಖವನ್ನು ನೋಡ್ತಾನೆ, ಅವರ ಮುಖದಲ್ಲಿ ಚಿಂತೆಯನ್ನು ಆತ ಕಾಣ್ತಾನೆ. ಲೆಟ್ಸ್ ಗೋ ಆ್ಯಂಡ್ ಹೆಲ್ಪ್ ಹರ್, ಎಲ್ಲರಿಗೂ ಆ ಕಂಪಾರ್ಟ್ಮೆಂಟಲ್ಲಿರ್ತಕ್ಕಂಥವ್ರಿಗೆ ಎಲ್ಲರಿಗೂ ಏನು ಮಾಡ್ತಾನೆ, ಕೇಳ್ತಾನೆ. ಲೆಟ್ಸ್ ಗೋ ಆ್ಯಂಡ್ ಹೆಲ್ಪ್ ಹರ್, ಬನ್ನಿ ನಾವೆಲ್ಲ ಕೂಡಿ ಅವಳಿಗೆ ಹೆಲ್ಪ್ ಮಾಡೋಣ ಅಂತ ಈತ ಅವರನ್ನು ಕೇಳ್ತಾನೆ. ಹಿ ಶೌಟೆಡ್, ಜೋರಾಗಿ ಚೀರ್ತಾನೆ. ಬಟ್ ನೋ ಬರಿ ವ್ಯಾಲೆಂಟರ್ಡ್, ಯಾರೊಬ್ಬರೂ ಸಹಿತ ಸ್ವಯಂ ಪ್ರೇರಿತರಾಗಿ ಬರುವುದಿಲ್ಲ. ಅಫ್ರೇಡ್ ಆಫ್ ಗೆಟ್ಟಿಂಗ್ ಇನ್ವಾಲ್ವ್ಡ್, ಅವರು ಇಂಥ ಒಂದು ಕೇಸ್ನಲ್ಲಿ, ಇಂಥ ಒಂದು ದೂರಿನಲ್ಲಿ ಇನ್ವಾಲ್ವ್ ಆಗುವುದಕ್ಕೆ ಹೆದರ್ತಾ ಇದ್ದರು. ಆಫ್ ಬೀಯಿಂಗ್ ಇನ್ಕನ್ವೀನಿಯನ್ಸ್ಡ್ ಪರ್ಹ್ಯಾಪ್ಸ್, ಯಾಕೆ ಹೆದರ್ತಾ ಇದ್ರು ಅಂದರೆ ಅದು ಅವರಿಗೆ ಇನ್ಕನ್ವೀನಿಯನ್ಸ್ ಆಗ್ತಾಯಿತ್ತು, ಅನಾನುಕೂಲ ಆಗ್ತಾಯಿತ್ತು, ಆ ಕಾರಣಕ್ಕಾಗಿ ಅವರು ಇಂಥ ಕೇಸ್ಗಳಲ್ಲಿ ಇನ್ವಾಲ್ವ್ ಆಗೋದಕ್ಕೆ ಹೆದರ್ತಾ ಇದ್ದರು. ಹೀಸ್ ಹಾರ್ಟ್ ಹ್ಯಾಮರಿಂಗ್ ಹೀಸ್ ಚೆಸ್ಟ್, ಆತನ ಹೃದಯ ಅವನ ಒಂದು ಎದೆಯ ಭಾಗಕ್ಕೆ ಬಂದು ಬಡಿಯೋದಕ್ಕೆ ಆರಂಭ ಮಾಡಿತು. ಈಸ್ ಹಾರ್ಟ್ ಹ್ಯಾಮರಿಂಗ್ ಹಿಸ್ ಚೆಸ್ಟ್. ಬಾಲೇಶ್ವರ ಶೋಡ್ ಹಿಮ್ಸೆಲ್ಫ್ ಟು ದ ಡೋರ್, ಬಾಲೇಶ್ವರ ಏನು ಮಾಡ್ತಾನೆ, ತನ್ನನ್ನು ತಾನೇ ದೂಕಿಕೊಂಡು ಏನು ಮಾಡ್ತಾನೆ, ಬಾಗಿಲ ಕಡೆಗೆ ಹೋಗ್ತಾನೆ. ಆ್ಯಂಡ್ ಜಂಪ್ಡ್ ಆಫ್ ಅಂದರೆ ಜಿಗಿತಾನೆ. ದ ಸ್ಟಿಲ್ ಮೂವಿಂಗ್ ಟ್ರೈನ್, ಟ್ರೈನ್ ಮೂವ್ ಆಗ್ತಾ ಇರುತ್ತೆ, ಚಲನೆಯಲ್ಲಿರುತ್ತೆ, ಅಂಥ ಸಮಯದಲ್ಲಿ ಅಲ್ಲಿಂದ ಜಿಗಿದು ಬಿಡ್ತಾನೆ ಟ್ರೈನಿಂದ. ಆ್ಯಸ್ ಹಿ ಲ್ಯಾಂಡೆಡ್ ಆನ್ ದ ಗ್ರೌಂಡ್, ಯಾವಾಗ ಆತ ಒಂದು ನೆಲಕ್ಕೆ ಹೋಗಿ ತಲುಪಿದ. ಆ ಬ್ರಸ್ಟ್ ಆಫ್ ಪೇನ್ ಶಾರ್ಟ್ ಆಫ್ ಇನ್ ಹೀಸ್ ಆ್ಯಂಕಲ್, ಆವಾಗ ಆ ಒಂದು ಜಿಗಿದ ಪರಿಣಾಮವಾಗಿ ಏನಾಗುತ್ತೆ, ಅವನ ಆ್ಯಂಕಲ್ನಲ್ಲಿ ಸ್ವಲ್ಪ ನೋವು ಕಾಣಿಸಿಕೊಳ್ಳುತ್ತೆ. ಬಟ್ ಆದರೆ ದೇರ್ ವಾಸ್ ನೋ ರಿಯಲ್ ಡ್ಯಾಮೇಜ್, ಹಾಗೆ ಹೇಳಿಕೊಳ್ಳುವಂಥ ಯಾವುದೇ ಒಂದು ಹಾನಿ ಆತನಿಗೆ ಆಗಿರಲಿಲ್ಲ. ಹಿ ಗಾಟ್ ಅಪ್ ಟು ಫೈಂಡ್ ಪಾರ್ಟ್ ಆಫ್ ಹೀಸ್ ಓಲ್ಡ್ ರಬ್ಬರ್ ಸ್ಲೀಪರ್ ಸೋಲ್ ಟರ್ನ್ ಆಫ್ ಆ್ಯಸ್ ಅ ರಿಸಲ್ಟ್ ಆಫ್ ಹೀಸ್ ಪಾಲ್. ಹಿ ಗಾಟ್ ಆಫ್, ಆಗ ಎದ್ದೇಳ್ತಾನೆ, ಅಲ್ಲಿಂದ ಏನು ಜಿಗಿದಾಗ ಸ್ವಲ್ಪ ಬಿದ್ದುಬಿಟ್ಟಿದ್ದ, ಮತ್ತು ಎದ್ದೇಳ್ತಾನೆ. ಎದ್ದು ಏನು ಮಾಡ್ತಾ ಇದ್ದಾನೆ ಅಂದರೆ ಸರ್ಚ್ ಮಾಡ್ತಾ ಇದ್ದಾನೆ, ಹುಡುಕ್ತಾ ಇದ್ದಾನೆ. ಪಾರ್ಟ್ ಆಫ್ ಹೀಸ್ ಓಲ್ಡ್ ರಬ್ಬರ್ ಸ್ಲೀಪರ್ ಸೋಲ್, ಆ ಸ್ಲೀಪರ್ ಸೋಲ್ ಕಿತ್ತು ಹೋಗಿಬಿಡುತ್ತೆ,
ಜಿಗಿದ ಪರಿಣಾಮವಾಗಿ. ಆ ಕಾರಣಕ್ಕಾಗಿ ಅದನ್ನು ಆತ ಹುಡುಕ್ತಾ ಇದ್ದ. ಬಟ್ ಬಾಲೇಶ್ವರ ಸ್ಟಾರ್ಟೆಡ್ ಟು ಸ್ಪ್ರಿಂಟ್ ಬ್ಯಾಕ್ ಬಿಟ್ವೀನ್ ದ ಟ್ರ್ಯಾಕ್ಸ್ ಆ್ಯಸ್ ಹೀಸ್ ಟ್ರೈನ್ ಪಿಕ್ಡ್ ಅಪ್ ಸ್ಪೀಡ್ ಆ್ಯಂಡ್ ಅಗೇನ್ ಡಿಸಪಿಯರ್ಡ್. ಬಾಲೇಶ್ವರ ಭಾಳಷ್ಟು ಮುಂದೆ ಬಂದುಬಿಟ್ಟಿದ್ದ. ರೋಮಾ ತಲ್ರೇಜಾ ಅಂತಕ್ಕಂಥ ಏನು ಹುಡುಗಿ ಬಿದ್ದಿದ್ದಾಳೆ ಟ್ರೈನಿಂದ, ಅಲ್ಲಿಂದ ಆ ಸ್ಥಳದಿಂದ ಈತ ಭಾಳ ದೂರ ಬಂದುಬಿಟ್ಟಿದ್ದ. ಈಗ ಏನು ಮಾಡ್ತಾನೆ ಅಂದರೆ ಬಾಲೇಶ್ವರ ಸ್ಟಾರ್ಟೆಡ್ ಅಂದರೆ ಆರಂಭಿಸಿದ್ದ, ಟು ಸ್ಪ್ರಿಂಟ್ ಬ್ಯಾಕ್ ಅಂದರೆ ಓಡಿ ಹೋಗೋದು, ಭಾಳಷ್ಟು ವೇಗವಾಗಿ ಓಡ್ತಾ ಹೋಗೋದು, ಹಿಂದಕ್ಕೆ ಓಡ್ತಾ ಹೋಗೋದ ಅಂದರೆ ಆ ರೋಮಾ ತಲ್ರೇಜಾ ಇರ್ತಕ್ಕಂಥ ಸ್ಥಳ ಕಡೆಗೆ ಓಡ್ತಾ ಹೋದ. ಬಿಟ್ವೀನ್ ದ ಟ್ರ್ಯಾಕ್ಸ್ ಎರಡೂ ಟ್ರ್ಯಾಕ್ಗಳ ಮಧ್ಯೆ ಓಡ್ತಾ ಸಾಗಿದ. ಆ್ಯಸ್ ಹೀಸ್ ಟ್ರೈನ್ ಪಿಕ್ಡ್ ಅಪ್ ಸ್ಪೀಡ್ ಯಾವಾಗ ಆತ ಟ್ರೈನಿಂದ ಜಿಗಿದ್ನೋ ಮತ್ತೆ ಅವನ ಒಂದು ಟ್ರೈನ್ ಮಾಡುತ್ತೆ ಪಿಕ್ಡ್ ಅಪ್ ಸ್ಪೀಡ್, ಮತ್ತು ಅದರ ಒಂದು ವೇಗವನ್ನು ಹೆಚ್ಚಿಸಿಕೊಂಡು ಅದು ಹೋಗಿಬಿಡುತ್ತೆ. ಆ್ಯಂಡ್ ಡಿಸಪಿಯರ್ಡ್ ಅದು ಅಲ್ಲಿಂದ ಕಾಣೆಯಾಗಿ ಬಿಡುತ್ತೆ ಅಂತ ಹೇಳ್ತಾ ಇದ್ದಾರೆ. ಇನ್ನು 6ನೇ ಪ್ಯಾರಾಗ್ರಾಫನ್ನು ಅಧ್ಯಯನ ಮಾಡೋಣ ಸ್ನೇಹಿತರೆ. ಬಾಲೇಶ್ವರ ವಾಸ್ ಸೋ ಫಾರ್ ಅವೇ ಫ್ರಾಮ್ ರೋಮಾ. ಬಾಲೇಶ್ವರ ಈಗ ರೋಮಾನಿಂದ ಬಹಳಷ್ಟು ದೂರದಲ್ಲಿದ್ದ. ಬಾಲೇಶ್ವರ ವಾಸ್ ಸೋ ಫಾರ್ ಅವೇ ಫ್ರಾಮ್ ರೋಮಾ ಹಿ ಕುಡ್ ನಾಟ್ ಸಿ ಹರ್. ಅಲ್ಲಿಂದ ಎಲ್ಲಿ ಜಿಗಿದಿದ್ನೋ ಆ ಒಂದು ಸ್ಥಳದಿಂದ ಅವಳನ್ನು ನೋಡಲಿಕ್ಕೆ ಆತನಿಗೆ ಆಗ್ತಾ ಇದ್ದಿರಲಿಲ್ಲ. ಐ ಹೋಪ್ ಐ ಆಮ್ ನಾಟ್ ಟು ಲೇಟ್. ಆತ ತನ್ನಲ್ಲಿ ತಾನೇ ಈ ರೀತಿಯಾಗಿ ಹೇಳ್ಕೊತಾ ಇದ್ದ. ಐ ಆಮ್ ನಾಟ್ ಟು ಲೇಟ್, ನಾನು ಭಾಳ ತಡ ಮಾಡಿ ಹೋಗಬಾರ್ದು ಅಂತ ಅನ್ಕೋತಾ ಇದ್ದ. ಹಿ ಥಾಟ್ ಗ್ಯಾಸ್ಪಿಂಗ್ ಫಾರ್ ಬ್ರೀತ್, ಎದುರುಸಿರನ್ನು ತೆಗೆದುಕೊಳ್ಳುತ್ತಾ. ಆಫ್ಟರ್ ರನ್ನಿಂಗ್ ಫಾರ್ ಸೆವರಲ್ ಮಿನಿಟ್ಸ್, ಒಂದಿಷ್ಟು ರನ್ನಿಂಗ್ ಮಾಡಿದ ನಂತರದಲ್ಲಿ, ಕೆಲವು ನಿಮಿಷಗಳವರೆಗೆ ರನ್ನಿಂಗ್ ಮಾಡಿದ ನಂತರದಲ್ಲಿ, ಹಿ ಫೌಂಡ್ ಹರ್ ಸ್ಪ್ಯಾರಲ್ಡ್ ಬೈ ಸೈಡ್ ಆಫ್ ದ ಟ್ರ್ಯಾಕ್ಸ್. ಆತ ಏನು ಮಾಡ್ತಾನೆ, ಈ ರೋಮನನ್ನು ನೋಡ್ತಾನೆ. ಹಿ ಫೌಂಡ್ ಹರ್ ಸ್ಪ್ಯಾರಲ್ಡ್, ಅವಳು ಏನು ಮಾಡಿರ್ತಾಳೆ ಅಂದರೆ ಯಾವ ರೀತಿ ಟ್ರೈನಿಂದ ಬಿದ್ದಿರ್ತಾಳೋ ಅದೇ ರೀತಿಯಾಗಿ ಆಕಿ ಚಾಚಿಕೊಂಡು ಬಿದ್ದಿರ್ತಾಳೆ. ಚಾಚಿಕೊಂಡಿರ್ತಕ್ಕಂಥ ಕೈ ಕಾಲುಗಳನ್ನು ಚಾಚಿಕೊಂಡು ಮಾಡ್ಕೊಂಡಿರ್ತಾಳಲ್ಲ, ಅದಕ್ಕಾಗಿ ಏನು ಮಾಡ್ತಾನೆ ಇವ ಬೈ ಸೈಡ್ ದ ಟ್ರ್ಯಾಕ್ಸ್, ಆ ಒಂದು ಟ್ರ್ಯಾಕ್ನ ಒಂದು ಬದಿಯಲ್ಲಿ, ಬೆಹೆಂಜಿ ಆಫ್ ಟೀಕ್ ಹೈ ಸಿಸ್ಟರ್ ಆರ್ ಯು ಓಕೆ ಅಂತ ಪ್ರಶ್ನೆಯನ್ನು ಕೇಳ್ತಾನೆ. ಸಿಸ್ಟರ್ ಅಂದರೆ ಸಹೋದರಿ, ನೀನು ಚೆನ್ನಾಗಿದ್ದೀಯಾ ಅಂತ ಕೇಳ್ತಾನೆ. ಬಟ್ ದೇರ್ ವಾಸ್ ಅ ನೋ ರೆಸ್ಪಾನ್ಸ್, ಅಲ್ಲಿ ಯಾವುದೇ ಥರನಂಥ ಪ್ರತಿಕ್ರಿಯೆ ಬರಲಿಲ್ಲ. ಆ್ಯಂಡ್ ನೋ ಹೆಲ್ಪ್ ಇನ್ ಸೈಟ್, ಆ ಒಂದು ಸ್ಥಳದಲ್ಲಿ ಯಾವುದೇ ಸಹಾಯ ಸಹಿತ ಕಾಣಲಿಲ್ಲ. ದೇ ವೇರ್ ಅಲೋನ್ ಸಮ್ವೇರ್ ಬಿಟ್ವೀನ್ 2 ಸ್ಟೇಷನ್ಸ್, ಅವರಿಬ್ಬರು ಸಹಿತ ಎಲ್ಲಿದ್ದಾರೆ ಈಗ ಅಂತಂದರೆ ಒಬ್ಬಂಟಿಯಾಗಿದ್ದಾರೆ 2 ಸ್ಟೇಷನ್ಗಳ ಮಧ್ಯ. 5 ಕಿಲೋಮೀಟರ್ಸ್ ಅಪಾರ್ಟ್ ಇನ್ ಠಾಣೆ ಡಿಸ್ಟ್ರಿಕ್ಟ್, ಅದು ಠಾಣೆ ಡಿಸ್ಟ್ರಿಕ್ನಿಂದ 5 ಕಿಲೋಮೀಟರ್ ದೂರ ಇತ್ತು. ವಿಚ್ ಬೋರ್ಡರ್ಸ್ ಮುಂಬೈ, ಇವರು ಮುಂಬೈನಿಂದ ಬಂದಿರತಕ್ಕಂಥ ಜನರು. ಮುಂಬೈಗೆ ಒಬ್ಬ ಹೋಗ್ತಾ ಇದ್ದ, ಇನ್ನು ಮುಂಬೈಯಿಂದ ಒಬ್ಬರು ಬರ್ತಾಯಿದ್ರು. ಇವರು ಮುಂಬೈನಲ್ಲಿ ಉಳಿತಕ್ಕಂಥ ಜನ, ಮುಂಬೈ ಬೋರ್ಡರ್ಸ್ ಅಂತ ನಾವು ಹೇಳ್ತಾ ಇದ್ದೇವೆ. ನೆಕ್ಸ್ಟ್, ಬಾಲೇಶ್ವರ ಕುಡ್ ಸಿ ಬ್ಲಡ್ ಫ್ಲೋಯಿಂಗ್ ಔಟ್ ಆಫ್ ಅ ಗ್ಯಾಶ್ ಬಿಹೈಂಡ್ ಯಂಗ್ ವುಮನ್ಸ್ ಹೆಡ್. ಬಾಲೇಶ್ವರ ನೋಡ್ಬೋದಾಗಿತ್ತು, ಕಾಣ್ಬೋದಾಗಿತ್ತು. ಬ್ಲಡ್ ಫ್ಲೋಯಿಂಗ್ ಔಟ್, ಅಲ್ಲಿ ರಕ್ತ ಹೊರಗೆ ಬರ್ತಾ ಇತ್ತು ಅಂತೇಳಿ. ಫ್ಲೋಯಿಂಗ್ ಔಟ್ ಅಂದರೆ ಹೊರಗಡೆ ಬರ್ತಾ ಇತ್ತು. ಅಪ್ಪ ಗ್ಯಾಶ್ ಅಂದರೆ ಒಂದು ಡೀಪ್ ಕಟ್ ಅಂತ ಅರ್ಥ ಆಗುತ್ತೆ. ಯಾವುದೋ ಕಲ್ಲು ಜೋರಾಗಿ ಹೊಡೆದಿತ್ತು ಅಂತ ಅನಿಸುತ್ತೆ ತಲೆಗೆ, ಅಲ್ಲಿಂದ ಏನಾಗ್ತಾ ಇತ್ತು, ಬ್ಲಡ್ ಫ್ಲೋಯಿಂಗ್ ಆಗ್ತಾ ಇತ್ತು. ಬಿಹೈಂಡ್ ದ ಯಂಗ್ ವುಮನ್ಸ್ ಹೆಡ್, ಆ ಒಂದು ಕಿರಿಯ ವಯಸ್ಸಿನ ಮಹಿಳೆಯ ತಲೆಯ ಹಿಂದ್ಗಡೆ. ಸೇಯಿಂಗ್ ಅ ಸೈಲೆಂಟ್ ಪ್ರೇಯರ್, ಒಂದು ನಿಶಬ್ದವಾಗಿರ್ತಕ್ಕಂಥ ಪ್ರಾರ್ಥನೆಯನ್ನು ಮಾಡಿ. ಹಿ ಲಿಫ್ಟೆಡ್ ದ 5 foot 2, ಅಂದರೆ 5 ಫೂಟ್ 2 ಇಂಚ್ ಇರ್ತಕ್ಕಂತಹ ಆ ಒಂದು ಹೆಣ್ಣು ಮಗಳನ್ನು, ಕಿರಿಯ ವಯಸ್ಸಿನ ಹೆಣ್ಣು ಮಗಳನ್ನು, ಮತ್ತು 50 ಕಿಲೋ ರೋಮಾ ಅಂದರೆ 50 ಕಿಲೋ ಭಾರ ಇರ್ತಕ್ಕಂಥ ರೋಮಾಳನ್ನು ಆತ ಏನು ಮಾಡ್ತಾನೆ ಅಂದರೆ ಜಿಂಜರ್ಲಿ ಅಂದರೆ ಸ್ವಲ್ಪ ನರ್ವಸ್ ಆಗಿ ಎತ್ಕೊಂಡು ಹೋಗ್ತಾನೆ. ಆ್ಯಂಡ್ ಮೇಡ್ ಹೀಸ್ ವೇ ಅಕ್ರಾಸ್ ದ ಟ್ರ್ಯಾಕ್ಸ್, ಮೊದಲು ಆತ ಟ್ರ್ಯಾಕ್ಗಳನ್ನು ದಾಟಿ ಹೋಗ್ತಾನೆ. ಲುಕಿಂಗ್ ಔಟ್ ಫಾರ್ ಟ್ರೈನ್ಸ್ ಆ್ಯಂಡ್ ಸರ್ಚಿಂಗ್ ಫಾರ್ ಅ ವೇ ಔಟ್, ಮತ್ತೇನು ಮಾಡ್ತಾನೆ, ಲುಕಿಂಗ್ ಔಟ್ ಫಾರ್ ಟ್ರೈನ್ಗಳನ್ನು ನೋಡ್ತಾ ಆ ದಾರಿಯನ್ನು ದಾಟಿ ಬಿಡ್ತಾನೆ. ಸರ್ಚಿಂಗ್ ಫಾರ್ ಅ ವೇ ಔಟ್. ಹಿ ಕ್ರಾಸ್ ಥ್ರೂ ಸಮ್ ಶಬ್ರಿ, ಆ ರೀತಿ ಹೋಗ್ತಿರ್ಬೇಕಾದ್ರೆ ಕೆಲವೊಂದಿಷ್ಟು ಗಿಡ ಗಂಟೆಗಳಿರ್ತಕ್ಕಂಥ ಸ್ಥಳ ಇತ್ತು. ಆ ಸ್ಥಳವನ್ನು ದಾಟಿ ಆ ಸ್ಥಳದ ಮುಖಾಂತರವಾಗಿ ಹಾದು ಹೋಗ್ತಾನೆ. ಆ್ಯಂಡ್ ಫಾಲೋಡ್ ದ ಡೈರೆಕ್ಷನ್ ಆಫ್ ದ ಸೌಂಡ್ಸ್ ಅಂಟಿಲ್ ಹಿ ಫೌಂಡ್ ದ ರೋಡ್. ಯಾವ ರೀತಿ, ಯಾವ ಕಡೆಯಿಂದ ಈ ವಾಹನಗಳ ಸದ್ದು ಬರ್ತಾ ಇದೆ ಅನ್ನೋದನ್ನು ಸರಿಯಾಗಿ ಆಲಿಸ್ತಾನೆ. ಆ ಒಂದು ದಿಕ್ಕಿನ ಕಡೆಗೆ ಅಥವಾ ಆ ಒಂದು ದಾರಿ ಕಡೆಗೆ ಆತ ನಡೀತಾ ಮುಂದಕ್ಕೆ ಸಾಗ್ತಾನೆ, ಅವಳನ್ನು ಎತ್ಕೊಂಡ್ಬಿಟ್ಟು. ಅಂಟಿಲ್ ಹಿ ಫೌಂಡ್ ದ ರೋಡ್, ಎಲ್ಲಿವರೆಗೆ, ಆ ರೋಡ್ ಸಿಗುವವರೆಗೆ ಅದೇ ರೀತಿಯಾಗಿ ಹೋಗ್ತಾನೆ. ಮೈ ಸಿಸ್ಟರ್ ಈಸ್ ಇಂಜ್ಯೂರ್ಡ್, ನನ್ನ ಸಹೋದರಿಗೆ ಗಾಯವಾಗಿದೆ. ಹಿ ಇಂಪ್ಲೋರ್ಡ್ ಮೋಟರಿಸ್ಟ್ ಹೂ ಡ್ರೋ ಬೈ, ಆ ಒಂದು ರಸ್ತೆಯನ್ನು ಹಿಡಿದು ಸಾಕ್ತಕ್ಕಂತಹ ಏನು ಮೋಟರಿಸ್ಟ್ ಇದ್ದರು, ವಾಹನ
ಚಾಲಕರಿದ್ದರು ಅವರೆಲ್ಲರಿಗೂ ಏನು ಮಾಡ್ತಾನೆ, ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದಾನೆ. ಇಂಪ್ಲೋರ್ಡ್ ಅಂದರೆ ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದಾನೆ. ಪ್ಲೀಸ್ ಹೆಲ್ಪ್ ಮೀ ಟೇಕ್ ಹರ್ ಟು ಹಾಸ್ಪಿಟಲ್, ಇವಳನ್ನು ಹಾಸ್ಪಿಟಲ್ ತೆಗೆದುಕೊಂಡು ಹೋಗೋದಕ್ಕೆ ದಯವಿಟ್ಟು ಸಹಾಯ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದಾನೆ. ಬಟ್ ನೋ ಒನ್ ಸ್ಟಾಪ್ಡ್, ಆದರೆ ಯಾರೊಬ್ಬರು ತಮ್ಮ ಒಂದು ವಾಹನಗಳನ್ನು ಏನು ಮಾಡಲಿಲ್ಲ, ಅಲ್ಲಿ ಸ್ಟಾಪ್ ಮಾಡಲಿಲ್ಲ, ನಿಲುಗಡೆ ಮಾಡಲಿಲ್ಲ. ಈಗ ಅವರಿಬ್ಬರ ಬಗ್ಗೆ ಪರ್ಸ್ನಲ್ ಸ್ವಲ್ಪ ಇಂಟ್ರೊಡಕ್ಷನ್ನ ಕೊಡ್ತಾ ಇದ್ದಾರೆ 8ನೇ ಪ್ಯಾರಾಗ್ರಾಫ್ನಲ್ಲಿ ನೋಡೋಣ. ದ್ಯಾಟ್ ಮಾರ್ನಿಂಗ್ ಅಂದರೆ ಈ ಒಂದು ಇನ್ಸಿಡೆಂಟ್ ನಡೆದಿರ್ತಕ್ಕಂತಹ ಮುಂಜಾನೆ, ದ್ಯಾಟ್ ಮಾರ್ನಿಂಗ್ ಆನ್ ಡಿಸೆಂಬರ್ 10th ಅಂದರೆ ಈ ಒಂದು ಘಟನೆ ಯಾವಾಗ ನಡೆದಿದೆ, ಡಿಸೆಂಬರ್ 10ನೇ ತಾರೀಕಿನಂದು ನಡೆದಿದೆ. ದ್ಯಾಟ್ ಮಾರ್ನಿಂಗ್ ಆನ್ ಡಿಸೆಂಬರ್ 10th 2010 ಫ್ರೈಡೇ, ಆ ದಿನ ಶುಕ್ರವಾರವಾಗಿತ್ತು. ರೋಮಾ ತಲ್ರೇಜಾ ಅರೈವ್ಡ್ ಅಟ್ ದ ಕಾಲ್ ಸೆಂಟರ್ ಬ್ರೈಟ್ ಆ್ಯಂಡ್ ಅರ್ಲಿ. ರೋಮಾ ತಲ್ರೇಜಾ ಏನು ಮಾಡಿದ್ರು ಅಂದರೆ ಬೆಳಗ್ಗೆ ಬೇಗನೆ ತನ್ನ ಆಫೀಸ್ಗೆ ತೆರಳಿದ್ದಳು. ದ BCom ಗ್ರ್ಯಾಜುಯೇಟ್ ಫ್ರಾಮ್ ಪುಣೆ, ಇವಳು ತಮ್ಮ ಗ್ರ್ಯಾಜುಯೇಷನನ್ನು ಪುಣೆ ಅಂತ ಒಂದು ಪುಣೆ ಯೂನಿವರ್ಸಿಟಿಯಿಂದ ಪಡೆದುಕೊಂಡಿದ್ದಾಳೆ. ಇವಳು ಪದವೀಧರೆಯಾಗಿದ್ದಳು. BCom ಅಂದರೆ ಬ್ಯಾಚುಲರ್ ಆಫ್ ಕಾಮರ್ಸ್ ಅಂತ ಹೇಳ್ತಾ ಇದ್ದೇವೆ. ಪುಣೆ ಹ್ಯಾಡ್ ಬೀನ್ ವರ್ಕಿಂಗ್ ದೇರ್ ಫಾರ್ 2 years, ಅವಳು ಅಲ್ಲಿಂದ 2 ವರ್ಷ ಆಯ್ತು ಕೆಲಸ ಮಾಡಲಿಕ್ಕೆ ಆರಂಭ ಮಾಡಿ. ಲವಿಂಗ್ ಹರ್ ಜಾಬ್, ತನ್ನ ಒಂದು ವೃತ್ತಿಯನ್ನು ಭಾಳಷ್ಟು ಇಷ್ಟಪಡ್ತಾ ಇದ್ದರು. ಟಾಕಿಂಗ್ ಆ್ಯಂಡ್ ಕನೆಕ್ಟಿಂಗ್ ಟು ಕಸ್ಟಮರ್ ಜೊತೆಗೆ ಮಾತನಾಡುವುದು ಮತ್ತು ಸಂಪರ್ಕ ಸಾಧಿಸುವುದು. ಆ್ಯಂಡ್ ಮೇಕಿಂಗ್ ನ್ಯೂ ಫ್ರೆಂಡ್ಸ್ ದೇರ್, ಅಲ್ಲಿ ಹೊಸ ಸ್ನೇಹಿತರನ್ನು ಮಾಡಿಕೊಳ್ಳುವುದು. ಆಫ್ಟರ್ ವರ್ಕ್ ಶಿ ವೆಂಟ್ ಟು ದ ಕ್ಯಾಫ್ಟೇರಿಯಾ, ತನ್ನ ಕೆಲಸ ಮುಗಿದ ನಂತರದಲ್ಲಿ ಅವಳು ಏನು ಮಾಡ್ತಾಯಿದ್ಳು, ಅಲ್ಲೇ ಸಮೀಪದಲ್ಲಿರ್ತಕ್ಕಂತಹ ಒಂದು ಕ್ಯಾಫ್ಟೇರಿಯಾ ಹೋಟೆಲ್ಗೆ ಹೋಗ್ತಾ ಇದ್ದಳು. ವೇರ್ ಶಿ ಹ್ಯಾಡ್ ಆ್ಯಂಡ್ ಹರ್ ಫ್ರೆಂಡ್ಸ್ ಜೋಕ್ಡ್, ಎಲ್ಲಿ ಅವಳು ಮತ್ತು ಅವಳ ಸ್ನೇಹಿತರು ಜೋಕ್ ಮಾಡ್ತಾಯಿದ್ರು, ಲಾಫ್ಡ್ ನಗ್ತಾ ಇದ್ರು. ಆ್ಯಂಡ್ ಮೇಡ್ ಪ್ಲ್ಯಾನ್ಸ್ ಫಾರ್ ದ ವೀಕೆಂಡ್, ಮತ್ತು ವಾರದ ಕೊನೆಗೆ ಯಾವ ಒಂದು ಯೋಜನೆ ರೂಪಿಸ್ಕೋಬೇಕು ಅಂತೇಳಿ ಅಲ್ಲೇ ನಿರ್ಧಾರ ಮಾಡ್ತಾಯಿದ್ರು. ದೆನ್ ನಂತರ ಹೆಡ್ಡಿಂಗ್ ಹೋಮ್ ಅಲೋನ್ ಆಫ್ಟರ್ ಹರ್ ಶಿಫ್ಟ್, ಮತ್ತು ಒಬ್ಬಳೇ ಮನೆಗೆ ಹೋಗ್ತಾಯಿದ್ರು. ಆಫ್ಟರ್ ಶಿಫ್ಟ್ ನಂತರ ಏನು ಮಾಡ್ತಾಯಿದ್ರು, ಏಕಾಂಗಿಯಾಗಿ ತಾನೊಬ್ಬಳೇ ಮನೆಗೆ ಹೋಗ್ತಾಯಿದ್ರು. ರೋಮಾ ವಾಸ್ ಲುಕಿಂಗ್ ಫಾರ್ವರ್ಡ್ ಟು ಹ್ಯಾವಿಂಗ್ ಸಪರ್ ವಿತ್ ಹರ್ ಪೇರೆಂಟ್ಸ್ ಆ್ಯಂಡ್ ಬ್ರದರ್, ಇವಳು ಇವತ್ತೇನು ಮಾಡ್ತಾ ಇದ್ದಾಳೆ, ಅದು ಡಿಸೆಂಬರ್ 10ನೇ ತಾರೀಕಿನಂದು, ಇವತ್ತು ನಮ್ಮ ತಂದೆ ತಾಯಿ ಜೊತೆಗೆ ಊಟ ಮಾಡಬೇಕು, ನಮ್ಮ ಸಹೋದರಿ ಜೊತೆಗೆ ಊಟ ಮಾಡಬೇಕು ಅಂತೇಳಿ ಆ ಒಂದು ವಿಚಾರವನ್ನು ತಲೆಗೆ ಇಟ್ಕೊಂಡು ಹೋಗ್ತಾ ಇದ್ದಳು. ರೋಮಾ ವಾಸ್ ಲುಕಿಂಗ್ ಫಾರ್ವರ್ಡ್ ಟು ಹ್ಯಾವಿಂಗ್ ಸಪರ್ ವಿತ್ ಹರ್ ಪೇರೆಂಟ್ಸ್ ಆ್ಯಂಡ್ ಬ್ರದರ್ ಆ್ಯಂಡ್ ಅ ಲಾಂಗ್ ಫೋನ್ ಚಾಟ್, ಇವಳು ಏನು ಮಾಡ್ತಾಯಿದ್ರು, ಲಾಂಗ್ ಫೋನ್ ಚಾಟನ್ನು ಮಾಡ್ತಾಯಿದ್ರು. ಭಾಳ ಹೊತ್ತಿನವರೆಗೆ ಫೋನ್ನಲ್ಲಿ ಚಾಟ್ ಮಾಡ್ತಾ ಹರಟೆ ಹೊಡೆಯುತ್ತಾ ವಿತ್ ಹರ್ ಪಿಯಾನ್ಸೆ ವಿಜಯ್. ಇದರ ಮೇಲೆ ಒಂದು ಪ್ರಶ್ನೆಯನ್ನು ಕೇಳ್ತಾರೆ, 1 ಅಂಕದ ಪ್ರಶ್ನೆ ಬರುತ್ತೆ. ಪಿಯಾನ್ಸೆ ಅಂದರೆ ಯಾರು ಅಂತಂದರೆ ಹೀಗೆ ಕೊಡ್ತಾರೆ ಅವರು, ದ ಮ್ಯಾನ್ ದ್ಯಾಟ್ ಅ ವುಮನ್ ಈಸ್ ಎಂಗೇಜ್ಡ್ ಟು ಅಂತ ಹೇಳ್ತಾರೆ. ಯಾವ ಒಬ್ಬ ವ್ಯಕ್ತಿಯ ಜೊತೆಗೆ ಎಂಗೇಜ್ಮೆಂಟ್ ಆಗಿರುತ್ತೆ ಅಂತ ಒಬ್ಬ ವ್ಯಕ್ತಿ ನಾವೇನು ಕರಿತಾ ಇದ್ದೇವೆ, ಪಿಯಾನ್ಸೆ ಅಂತ ಕರಿತಾ ಇದ್ದೇವೆ. ಈ ರೋಮಾ ಯಾರ ಜೊತೆಗೆ ಎಂಗೇಜ್ಮೆಂಟ್ ಆಗಿದೆ ಅಂದರೆ ವಿಜಯ್ ಜೊತೆ ಆಗಿದೆ, ಅದಕ್ಕೆ ಪಿಯಾನ್ಸ್ ವಿಜಯ್ ಅಂತೇಳಿ ಇಲ್ಲಿ ಹೇಳಿದ್ದಾರೆ. ಅವ್ರ ಜೊತೆಗೆ ಲಾಂಗ್ ಚಾಟ್ ಮಾಡ್ತಾ ಹರಟೆ ಹೊಡಿತಾ ಹೋಗ್ತಾ ಇದ್ದಳು. ಆಮೇಲೆ 9ನೇ ಪ್ಯಾರಾಗ್ರಾಫನ್ನು ನೋಡೋಣ. ಬಾಲೇಶ್ವರ ಮಿಶ್ರಾ ಹ್ಯಾಸ್ ಅ ವೆರಿ ಡಿಫ್ರೆಂಟ್ ಸ್ಟೋರಿ. ಈ ಬಾಲೇಶ್ವರ ಮಿಶ್ರಾ ಅಂತಕ್ಕಂಥದ್ದು ಭಾಳಷ್ಟು ವಿಭಿನ್ನವಾಗಿರ್ತಕ್ಕಂಥ ಕಥೆ ಹೊಂದಿದ್ದಾನೆ. ದ ಲ್ಯಾಂಕಿ ಯಂಗ್ಸ್ಟಾರ್, ಯಾರು ತೆಳ್ಳಗೆ ಮತ್ತು ಉದ್ದಕ್ಕೆ ಇರ್ತಾರೋ ಅಂಥವ್ರನ್ನ ಲ್ಯಾಂಕಿ ಅಂತ ಕರಿತಾ ಇದ್ದೇವೆ. ದ ಲ್ಯಾಂಕಿ ಯಂಗ್ಸ್ಟರ್ ಫ್ರಾಮ್ ಮಿರ್ಜಾಪುರ್ ಅಂದರೆ ಇದು UP ಉತ್ತರ ಪ್ರದೇಶದಲ್ಲಿ ಬರ್ತಕ್ಕಂತಹ ಮಿರ್ಜಾಪುರ್. ಈಸ್ ಆ್ಯನ್ ಅನ್ಎಂಪ್ಲಾಯ್ಡ್ ಹೈಸ್ಕೂಲ್ ಡ್ರಾಪ್ಔಟ್ ಹೂ ವುಡ್ ರೀಸೆಂಟ್ಲಿ ಕಮ್ ಟು ಮುಂಬೈ. ಇವೊಬ್ಬ ಏನಾಗಿದೆ ಅಂತಂದರೆ ಅನ್ಎಂಪ್ಲಾಯ್ಡ್ ಅಂತಂದರೆ ನಿರುದ್ಯೋಗಿಯಾಗಿದ್ದ, ಹೈಸ್ಕೂಲ್ ಕಲಿತಿರ್ಬೇಕಾದ್ರೆ ಶಾಲೆಯಲ್ಲಿ ಬಿಟ್ಟಿರ್ತಕ್ಕಂಥ ಒಬ್ಬ ವ್ಯಕ್ತಿಯಾಗಿದ್ದ. ಹೂ ವುಡ್ ರೀಸೆಂಟ್ಲಿ ಕಮ್ ಟು ಮುಂಬೈ, ಯಾರು ಇತ್ತೀಚೆಗೆ ಮುಂಬೈಗೆ ಬಂದಿದ್ದರು ಆ ವ್ಯಕ್ತಿ ಯಾರಪ್ಪ ಅಂದರೆ ಬಾಲೇಶ್ವರ ಮಿಶ್ರಾ ಅಂತೇಳಿ. ಲಿವಿಂಗ್ ವಿತ್ ಹೀಸ್ 2 ಓಲ್ಡರ್ ಬ್ರದರ್ಸ್, ಇವನಿಗಿಂತ ಹಿರಿಯರಾಗಿರ್ತಕ್ಕಂಥ 2 ಸಹೋದರರೊಂದಿಗೆ ಈತ ಬದುಕುತ್ತಿದ್ದ. ಹೀಸ್ ಜಾಬ್ ಹಂಟ್ ಹ್ಯಾಡ್ ಪ್ರೂವ್ಡ್ ಫ್ರೂಟ್ಲೆಸ್, ಇವರು ಸಾಕಷ್ಟು ಕೆಲಸಗಳನ್ನ ಹುಡುಕಾಡ್ಕೊಂಡು ಹೋಗಿದ್ರು, ಆದರೆ ಯಾವ ಒಂದು ಕೆಲಸ ಇವರಿಗೆ ದೊರೆತಿರಲಿಲ್ಲ. ನೌ ಹಿ ವಾಸ್ ಟ್ರೇಡಿಂಗ್ ವಾಟರ್, ಅಂದರೆ ಇವರು ಈಗ ಏನು ಮಾಡ್ತಾ ಇದ್ದಾರೆ, ಖಾಲಿ ಅಡ್ಡಾಡ್ತಾ ಇದ್ದಾರೆ, ಯಾವುದೇ ಕೆಲಸ ಇಲ್ಲ. ಮೇಕಿಂಗ್ ನೋ ಪ್ರೋಗ್ರೆಸ್, ಅದರಲ್ಲಿ ಯಾವುದೇ ಥರಂಥ ಒಂದು ಪ್ರಗತಿಯನ್ನು ಹೊಂದಿರಲಿಲ್ಲ ಅಂತ ಅರ್ಥ ಆಗುತ್ತೆ. ನೆಕ್ಸ್ಟ್, ಆ್ಯಂಡ್ ಹ್ಯಾಡ್ ರಿಸೈನ್ಡ್ ಹಿಮ್ಸೆಲ್ಫ್ ಟು ದ ಫ್ಯಾಕ್ಟ್ ದ್ಯಾಟ್ ಹಿ ವಾಸ್ ರನ್ನಿಂಗ್ ಔಟ್ ಆಫ್ ಆಪ್ಷನ್ಸ್, ಇವರು ತಮ್ಮಷ್ಟಕ್ಕೆ ತಾವೇ ರಾಜೀನಾಮೆ ಕೊಟ್ಕೊಂಡ್ಬಿಟ್ಟಿದ್ರು, ಯಾವುದೇ ಕೆಲಸಕ್ಕೆ ಹೋಗೋದಿಲ್ಲ ಅಂತ ಹೇಳಿಬಿಟ್ಟು ಆ ರೀತಿ ನಿರ್ಧಾರವನ್ನು ಅವರು ಮಾಡಿದರು. ಹಿ ಹ್ಯಾಡ್ ಸ್ಪೆಂಟ್ ಹೀಸ್ ಡೇ ವಿತ್ ಅ ಫ್ರೆಂಡ್, ಇವರು ತಮ್ಮ ಒಂದು ಅವನ ದಿನದ ಒಂದಿಷ್ಟು ಟೈಮನ್ನು ಏನು ಮಾಡ್ತಾ ಇದ್ದ, ಅವನ ಸ್ನೇಹಿತರ ಜೊತೆಗೆ ಕಳೀತಾ ಇದ್ದ. ಗ್ರ್ಯಾಬ್ಡ್ ಲಂಚ್,
ಅಂದರೆ ಊಟವನ್ನು ಕಸ್ಕೊಂಡು ತಿನ್ನುವಂಥದ್ದು. ಆ್ಯಂಡ್ ವಾಚ್ ದ ಮೂವಿ, ಅವ್ರ ಜೊತೆಗೆ ಚಲನಚಿತ್ರಗಳನ್ನು ವೀಕ್ಷಣೆ ಮಾಡ್ತಕ್ಕಂಥದ್ದು. ಆ್ಯಸ್ ಬಾಲೇಶ್ವರ ಬೋರ್ಡೆಡ್ ದ ಟ್ರೈನ್ ಹೋಮ್, ಯಾಕೆ ಬಾಲೇಶ್ವರ ಅಂತಕ್ಕಂಥವನು ಟ್ರೈನ್ ಹತ್ತಿದ ಅಂತಂದರೆ ಹಿ ಪಂಡರ್ಡ್ ಓವರ್ ಹಿಸ್ ಫ್ಯೂಚರ್, ಆತ ತನ್ನ ಒಂದು ಭವಿಷ್ಯತ್ತಿನ ಬಗ್ಗೆ ವಿಚಾರ ಮಾಡುವುದಕ್ಕಾಗಿ ಅಥವಾ ಆಲೋಚನೆ ಮಾಡುವುದಕ್ಕಾಗಿ ಏನು ಮಾಡಿದ ಅಂತಂದರೆ ಟ್ರೈನನ್ನು ಹತ್ತಿದ್ದ. ಬಟ್ ಆದರೆ ಆಲ್ ಹಿ ಕುಡ್ ನಾವ್ ಥಿಂಕ್ ಆಫ್ ವಾಸ್ ಸೇವಿಂಗ್ ಅ ಸ್ಟ್ರೇಂಜರ್ಸ್ ಲೈಫ್, ಆದರೆ ಈಗ ಆತನ ತಲೆಯಲ್ಲಿ ಇರ್ತಕ್ಕಂಥ ವಿಚಾರ ಏನಂತಂದರೆ ಒಂದು ಅಪರಿಚಿತ ವ್ಯಕ್ತಿಯ ಜೀವನವನ್ನು ಉಳಿಸುವಂಥ ಒಂದು ಕೆಲಸಕ್ಕೆ ಅವರೀಗ ಆ ಒಂದು ಬಗೆಯ ವಿಚಾರವನ್ನು ಮಾಡ್ತಾ ಇದ್ದಾರೆ ಅಂತ ಅರ್ಥ ಆಗುತ್ತೆ. ಈಗ ಮುಂದಿನ ಪ್ಯಾರಾಗ್ರಾಫ್ ನೋಡೋಣ. ಇನ್ನ್ಯೂಮೆರಬಲ್ ಮೋಟರಿಸ್ಟ್ ಡ್ರೋವ್ ಬೈ, ಅಸಂಖ್ಯಾತ ವಾಹನ ಚಾಲಕರು ಮತ್ತು ವಾಹನಗಳು ಆ ದಾರಿನ ಹಿಡ್ಕೊಂಡು ಹೋದವು. ಸಮ್ ಈವನ್ ಸ್ಲೋವಿಂಗ್ ಡಮ್, ಇನ್ನು ಕೆಲವೊಂದು ಜನ ಏನು ಮಾಡ್ತಾಯಿದ್ರು ಅಂದರೆ ತಮ್ಮ ವಾಹನವನ್ನು ನಿಧಾನಗತಿಯಲ್ಲಿ ಓಡಿಸ್ತಾ ಇದ್ರು. ಸ್ಲೋವಿಂಗ್ ಡೌನ್ ಟು ಸಿ, ನೋಡುವುದಕ್ಕಾಗಿ. ದ ಯಂಗ್ ಮ್ಯಾನ್ ಸ್ಟ್ರಗ್ಲಿಂಗ್ ಟು ಹೋಲ್ಡ್ ದ ಬ್ಲಡ್ ಕವರ್ಡ್ ವುಮನ್ ಇನ್ ಹಿಸ್ ಆರ್ಮ್ಸ್, ಮತ್ತು ಯಾವ ರೀತಿಯಾಗಿ ಆ ಒಬ್ಬ ಯಂಗ್ ಮ್ಯಾನ್, ಒಬ್ಬ ಕಿರಿಯ ವಯಸ್ಸಿನ ಒಬ್ಬ ವ್ಯಕ್ತಿ ಹೇಗೆ ಹೋರಾಟ ಮಾಡ್ತಾ ಇದ್ದಾನೆ ಆ ಒಂದು ಬ್ಲಡ್ ಕವರ್ಡ್ ಆಗಿರ್ತಕ್ಕಂಥ ಬ್ಲಡ್ನಿಂದ, ರಕ್ತದಿಂದ ಆವರಿಸ್ಕೊಂಡಿರ್ತಕ್ಕಂಥ ಹೆಣ್ಣು ಮಗಳನ್ನ ಹಿಡ್ಕೊಳ್ಳೋದಕ್ಕೆ ಯಾವ ರೀತಿ ಸ್ಟ್ರಗ್ಲಿಂಗ್ ಮಾಡ್ತಾನೆ, ಹೋರಾಟ ಮಾಡ್ತಾ ಇದ್ದಾನೆ ಅಂತ ನೋಡೋದಕ್ಕಾಗಿ ಅವರೆಲ್ಲ ಸ್ಲೋ ಮಾಡ್ತಾಯಿದ್ರು. ಜಸ್ಟ್ ಒನ್ ಹಿ ಹ್ಯಾಡ್ ಬಿಗನ್ ಟು ಲೂಸ್ ಹೋಪ್, ಯಾವಾಗ ತನ್ನ ಒಂದು ಭರವಸೆಯನ್ನು ಕಳ್ಕೊಳ್ಳೋದಕ್ಕೆ ಆರಂಭ ಮಾಡಿದ. ಆ ಟೆಂಪೋ ಟ್ರಕ್ ಫುಲ್ಡ್ ಓವರ್, ಆ ಟೆಂಪೋ ಟ್ರಕ್ದವನು ಏನು ಮಾಡಿದ ಅಂದರೆ ರಸ್ತೆ ಪಕ್ಕದಕ್ಕೆ ಬಂದು ತನ್ನ ಗಾಡಿಯನ್ನು ಹಚ್ಚಿದ ಅಥವಾ ಟ್ರಕ್ಕನ್ನು ತೆಗೆದುಕೊಂಡು ಬಂದು ನಿಲ್ಲಿಸಿದ. ಆ್ಯಂಡ್ ಇಟ್ಸ್ ಡ್ರೈವರ್, ಅದರ ಒಂದು ಚಾಲಕ ಮಿಡಲ್ ಏಜ್ಡ್, ಮಧ್ಯಮ ವಯಸ್ಸಿನ ಒಬ್ಬ ಮನುಷ್ಯ, ಹೂ ಸ್ಪೋಕ್ ಗುಜರಾತಿ ಸ್ಟೆಪ್ಡ್ ಔಟ್, ಯಾರು ಗುಜರಾತ್ ಭಾಷೆಯನ್ನು ಮಾತಾಡ್ತಾ ಇದ್ರು ಅವರು ಹೊರಗಡೆ ಬಂದರು. ಹೆಲ್ಪ್ ಮೀ ಬಾಲೇಶ್ವರ ಪ್ಲೀಡೆಡ್, ಅವ್ರನ್ನ ನೋಡಿ ಅದು ಯಾವಾಗ ಕೆಳಗಿಳಿದು ಬಂದರು ಅವಾಗ ನನಗೆ ಸಹಾಯ ಮಾಡಿ ಅಂಥೇಳಿ ಅವರು ಕೇಳಿಕೊಂಡ್ರು. ಬಾಲೇಶ್ವರ ರಿಕ್ವೆಸ್ಟ್ ಮಾಡಿಕೊಂಡ್ರು. ಆ್ಯಂಡ್ ದ ಮ್ಯಾನ್ ಹೆಲ್ಪ್ಡ್ ಬಾಲೇಶ್ವರ, ಆ ಮನುಷ್ಯ ಬಾಲೇಶ್ವರನಿಗೆ ಸಹಾಯ ಮಾಡಿದ. ಲೇ ರೋಮಾ ಡೌನ್ ಇನ್ ದ ಬ್ಯಾಕ್ ಆಫ್ ಹಿಸ್ ಟ್ರಕ್, ಅವರಿಬ್ಬರು ಸೇರಿ ಏನು ಮಾಡ್ತಾರೆ ಆ ರೋಮಾನನ್ನು ಆ ಟ್ರಕ್ನ ಹಿಂದ್ಗಡೆ ಬ್ಯಾಕ್ನಲ್ಲಿ ಅವಳನ್ನು ಮಲಗಿಸ್ತಾರೆ. ಬಾಲೇಶ್ವರ ವಾಸ್ ಕ್ವಿಕ್ಲಿ ಟೆಲ್ಲಿಂಗ್ ದ ಡ್ರೈವರ್, ಬಾಲೇಶ್ವರ ಏನು ಮಾಡ್ತಾರೆ ಭಾಳಷ್ಟು ಅವಸರದಲ್ಲಿ ಈ ವಿಚಾರವನ್ನು ಹೇಳ್ತಾರೆ. ವಾಟ್ ಹ್ಯಾಡ್ ಹ್ಯಾಪನ್ಡ್ ವೆನ್ ಅ ಟ್ರಾಫಿಕ್ ಪೊಲೀಸ್ ಮ್ಯಾನ್ ಅರೈವ್ಡ್, ಅವಳಿಗೇನಾಗಿದೆ ಅಂತಕ್ಕಂಥ ವಿಚಾರವನ್ನು ಹೇಳಿದ ಯಾವಾಗ ಟ್ರಾಫಿಕ್ ಪೊಲೀಸ್ನವರು ಆ ಕಡೆಗೆ ಬರ್ತಾಯಿದ್ರು ಆ ಸಮಯದಲ್ಲಿ. ಟೇಕ್ ದ ಗರ್ಲ್ ಟು ಐರೋಲಿ, ಈಗ ಹೇಳ್ತಾ ಇದ್ದಾನೆ ಆತ ಆ ಗರ್ಲನ್ನು, ಆ ಹುಡುಗಿಯನ್ನು ಏನು ಮಾಡಿರಿ ಐರೋಲಿಗೆ ತೆಗೆದುಕೊಂಡು ಹೋಗಿ. ಸಜೆಸ್ಟೆಡ್ ದ ಕಾಪ್, ಆ ಪೊಲೀಸರು ಏನು ಮಾಡಿದ್ರು ಇತ್ಯಾಗಿ ಸಲಹೆಯನ್ನು ಕೊಟ್ಟರು. ದೇರ್ ಈಸ್ ಅ ಹಾಸ್ಪಿಟಲ್ ದೇರ್, ಅಲ್ಲೊಂದು ಏನಿದೆ ಹಾಸ್ಪಿಟಲ್ ಇದೆ, ಅಲ್ಲಿ ಕರ್ಕೊಂಡು ಹೋಗಿ ಅಂತ ಹೇಳಿದರು. ಬಟ್ ಬಾಲೇಶ್ವರ ಡಿಸ್ಅಗ್ರೀಡ್, ಆದರೆ ಬಾಲೇಶ್ವರ ಇದನ್ನು ಒಪ್ಕೊಳ್ಳಿಲ್ಲ. ಐರೋಲಿ ವಾಸ್ ಅಟ್ಲೀಸ್ಟ್ 10 ಕಿಲೋಮೀಟರ್ಸ್ ಅವೇ, ಅವ್ರು ಹೇಳ್ತಾ ಇದ್ದಾನೆ ಐರೋಲಿ ಇಲ್ಲಿಂದ ಸುಮಾರು 10 ಕಿಲೋಮೀಟರ್ ದೂರದಲ್ಲಿದೆ ಅಂತ ಹೇಳ್ತಾ ಇದ್ದಾನೆ. ದೇರ್ ಈಸ್ ಅ ಕ್ಲೋಸರ್ ಪ್ಲೇಸ್ ಐ ನೋ ಅಪ್ ಅಂತ ಹೇಳ್ತಾನೆ, ಅದಕ್ಕಿಂತ ಸಮೀಪ ಇರತಕ್ಕಂಥ ಸ್ಥಳ ನನಗೆ ಗೊತ್ತಿದೆ ಅಂತ ಬಾಲೇಶ್ವರ ಹೇಳಿದ. 10 minutes ಲೇಟರ್, 10 ನಿಮಿಷಗಳ ನಂತರ ದೇ ಅರೈವ್ಡ್ ಆಟ್ ಅ ಸ್ಮಾಲ್ ಹಾಸ್ಪಿಟಲ್ ವೇರ್ ನರ್ಸಸ್ ಹೆಲ್ಪ್ ಟೇಕ್ ದ ಯಂಗ್ ವುಮನ್ ಇನ್. ದೇ ಅರೈವ್ಡ್ ಆಟ್ ಅ ಸ್ಮಾಲ್ ಹಾಸ್ಪಿಟಲ್, ಒಂದು ಚಿಕ್ಕ ಹಾಸ್ಪಿಟಲ್ಗೆ ಬಂದರು. ವೇರ್ ನರ್ಸಸ್ ಹೆಲ್ಪ್ ಅಂದರೆ ಎಲ್ಲಿ ಈ ಒಂದು ದಾದಿಯರು ಹೆಲ್ಪ್ ಮಾಡಿದರು ಆ ಯಂಗ್ ವುಮನನ್ನು ಒಳಗಡೆ ಕರ್ಕೊಂಡು ಹೋಗೋದಕ್ಕೆ. ಬಟ್ ಆದರೆ ಆ್ಯಸ್ ದ ಫೆಸಿಲಿಟಿ ಲ್ಯಾಕ್ಡ್ ಪರ್ಸೋನೆಲ್ ಆ್ಯಂಡ್ ಎಕ್ವಿಪ್ಮೆಂಟ್, ಆ ಒಂದು ಆಸ್ಪತ್ರೆಯಲ್ಲಿ ಸರಿಯಾದ ಸೌಲಭ್ಯಗಳಿರಲಿಲ್ಲ. ಲ್ಯಾಕ್ಡ್ ಪರ್ಸೋನೆಲ್, ಮತ್ತು ಅಲ್ಲಿ ಸಿಬ್ಬಂದಿ ವರ್ಗ ಸಹಿತ ಭಾಳಷ್ಟು ಕೊರತೆ ಇತ್ತು. ಆ ಕಾರಣಕ್ಕಾಗಿ ಅದಷ್ಟಲ್ಲದೆ ಎಕ್ವಿಪ್ಮೆಂಟ್ಸ್, ಉಪಕರಣಗಳ ಕೊರತೆಯಿಂದಾಗಿ ಅವರು ಅಲ್ಲಿ ಹೆಚ್ಚಿನ ಒಂದು ಯಾವುದೇ ಒಂದು ಟ್ರೀಟ್ಮೆಂಟನ್ನು ಕೊಡಲಿಕ್ಕಾಗದೆ ಆವಾಗ ಅಲ್ಲಿರ್ತಕ್ಕಂಥ ಆನ್ ಡ್ಯೂಟಿ ಫಿಸಿಷಿಯನ್ ಅಂದರೆ ಡ್ಯೂಟಿ ಮೇಲೆ ಇರ್ತಕ್ಕಂತಹ ವೈದ್ಯರು ಏನು ಹೇಳ್ತಾರೆ ವಾಸಂಟ್ ಏಬಲ್ ಟು ಡೂ ಮೋರ್ ದ್ಯಾನ್ ಗಿವ್ ಬೇಸಿಕ್ ಫಸ್ಟ್ ಏಡ್, ಈಗೇನು ಮಾಡ್ತಾರೆ ಜಸ್ಟ್ ಬೇಸಿಕ್ ಫಸ್ಟ್ ಏಡನ್ನು ಮಾತ್ರ ಅವ್ರಿಗೆ ಮಾಡ್ತಾರೆ. ಹಿ ಅಡ್ವೈಸ್ಡ್ ದ್ಯಾಟ್, ಈ ರೀತಿಯಾಗಿ ಅವನು ಅಡ್ವೈಸ್ ಮಾಡ್ತಾನೆ, ಡಾಕ್ಟರ್ದವರು ಇದೇ ಅಡ್ವೈಸ್ ಮಾಡ್ತಾರೆ, ಉಪದೇಶ ಮಾಡ್ತಾರೆ. ಹಿ ಬಿ ಮೂವ್ ಟು ದ ನಿಯರ್ ಬೈ ಹಾಸ್ಪಿಟಲ್, ಸಮೀಪದಲ್ಲಿರ್ತಕ್ಕಂಥ ಹಾಸ್ಪಿಟಲ್ಗೆ ಕರೆದುಕೊಂಡು ಹೋಗಿ ಅಂತ ಹೇಳ್ತಾನೆ. ಆವಾಗ ಬಾಲೇಶ್ವರ ಆ್ಯಂಡ್ ದ ಡ್ರೈವರ್ ಹ್ಯಾಡ್ ನೋ ಚಾಯ್ಸ್, ಬಾಲೇಶ್ವರಿಗೂ ಮತ್ತು ಡ್ರೈವರ್ಗೂ ಯಾವುದೇ ಬೇರೆ ಆಯ್ಕೆಗಳಿರಲಿಲ್ಲ. ಬಟ್ ಟು ಮೂವ್ ಹರ್ ಬ್ಯಾಕ್ ಇನ್ ಟು ದ ಟ್ರಕ್, ಮತ್ತೆ ಅವಳನ್ನು ಏನು ಮಾಡ್ತಾರೆ ಆ ಒಂದು ಟ್ರಕ್ ಬ್ಯಾಕಿಗೆ ಕರ್ಕೊಂಡು ಹೋಗ್ತಾರೆ. ವೆನ್ ದ ವೆಹಿಕಲ್ ಲರ್ಚ್ ಫಾರ್ವರ್ಡ್, ಯಾವಾಗ ವೆಹಿಕಲ್ ಸ್ವಲ್ಪ ಅಡ್ಡದಿಡ್ಡಿಯಾಗಿ ಓಡಿತು. ರೋಮಾ ಸ್ಟರ್ಡ್, ರೋಮನ
ಆ ಒಂದು ಅಡ್ಡದಿಡ್ಡಿ ಓಡ್ತಲ್ಲ ವಾಹನ, ಆವಾಗ ಅವಳು ಕಲಕಿದಾಗಾಯಿತು. ಸ್ಟರ್ಡ್ ಅಂದರೆ ಕಲಕೋದು ಅಂತ ಅರ್ಥ ಆಗುತ್ತೆ. ಆ್ಯಂಡ್ ಹರ್ ಐಸ್ ಫ್ಲಟರ್ಡ್ ಓಪನ್, ಆ ವಾಹನ ಅಡ್ಡದಿಡ್ಡಿ ಓಡಿದ್ರಿಂದಾಗಿ ಒಂದು ಸ್ವಲ್ಪ ಅವಳ ದೇಹ ಆ ಕಡೆ ಈ ಕಡೆ ಆಗಿಬಿಟ್ಟು ಆಕೆಗೆ ಎಚ್ಚರಿಕೆ ಆಗುತ್ತೆ. ವಾಟ್ಸ್ ಯುವರ್ ನೇಮ್ ಆಸ್ಕ್ಡ್ ಬಲೇಶ್ವರ, ಯಾವಾಗ ಅವಳು ಎಚ್ಚರಿಕೊಂಡ್ಳು ಅವಾಗ ಏನು ಮಾಡ್ತಾನೆ ಬಲೇಶ್ವರ ಫಸ್ಟೇ ಕೇಳ್ತಾನೆ, ವಾಟ್ಸ್ ಯುವರ್ ನೇಮ್, ನಿನ್ನ ಹೆಸರೇನು ಅಂತ ಕೇಳ್ತಾನೆ. ಹೂ ವಾಸ್ ವಿತ್ ಹರ್ ಇನ್ ದ ಬ್ಲ್ಯಾಕ್ ಆಫ್ ಟ್ರಕ್, ಅವನು ಸಹಿತ ಆ ಒಂದು ಟ್ರಕ್ನ ಬ್ಯಾಕ್ ಸೈಡ್ ಕೂತ್ಕೊಂಡಿರ್ತಾನೆ. ರೋಮಾ ಸಿ ಮ್ಯಾನೇಜ್ ಟು ಗ್ರೀನ್ಡ್ ಔಟ್, ಅವಳು ಹೇಳ್ತಾಳೆ, ಅವಳ ಹೆಸರು ರೋಮಾ ಅಂಥೇಳಿ ಹೇಳ್ತಾಳೆ. ಯಾಕಂದರೆ ಆ ಒಂದು ಭಾಳಷ್ಟು ಎಫರ್ಟ್ನಿಂದ ಹೇಳ್ತಾಳೆ. ಈಗ ಗ್ರೀನ್ಡ್ ಔಟ್ ಅಂದರೆ ಭಾಳಷ್ಟು ಸ್ಟ್ರಗಲ್ ಮಾಡಿಕೊಂಡು ಭಾಳಷ್ಟು ತೊಂದರೆ ಮಾಡಿಕೊಂಡು ಈ ರೀತಿಯಾಗಿ ಹೇಳ್ತಾಳೆ. ಆಕೆ ಏನಂತ ಹೇಳ್ತಾಳೆ ರೀ, ಟು ಸೇ ಸಮಥಿಂಗ್ ವಿತ್ ಸಮ್ ಎಫರ್ಟ್, ಭಾಳಷ್ಟು ಪ್ರಯತ್ನ ಮಾಡಿ ಹೇಳ್ತಾಳೆ ರೋಮಾ ಅಂಥೇಳಿ. ಹೂಮ್ ಕ್ಯಾನ್ ಐ ಕಾಲ್, ನಾನು ಯಾರಿಗೆ ಕಾಲ್ ಮಾಡಲಿ, ಕರೆ ಮಾಡಲಿ ಅಂಥೇಳಿ ಆತ ಕೇಳ್ತಾನೆ. ಹಿ ಆಸ್ಕ್ಡ್ ಕ್ವಿಕ್ಲಿ, ತಕ್ಷಣವೇ ಆತ ಕೇಳ್ತಾನೆ. ಫಿಯರಿಂಗ್ ದ್ಯಾಟ್ ಶಿ ವುಡ್ ಬ್ಲ್ಯಾಕ್ ಔಟ್ ಒನ್ಸ್ ಮೋರ್, ಮತ್ತೆ ಅವಳು ಮೂರ್ಛೆ ಹೋಗ್ಬೋದು ಅಥವಾ ಎಚ್ಚರ ತಪ್ಬೋದು ಅಂಥೇಳಿ ಬೇಗನೆ ಕೇಳ್ತಾಳೆ, ಯಾರಿಗೆ ಕಾಲ್ ಮಾಡಲಿ ನಾನು ಅಂಥೇಳಿ. ಮೈ ಬ್ರದರ್ ದಿನೇಶ್, ನನ್ನ ಸಹೋದರ ದಿನೇಶ್ಗೆ ಫೋನ್ ಮಾಡಿ ಅಂತ ಅವಳು ಹೇಳ್ತಾಳೆ. ಸಿ ಸೆಡ್ ಸ್ಲೋಲಿ, ನಿಧಾನವಾಗಿ, ಗಿವಿಂಗ್ ಹಿಮ್ ದಿನೇಶ್ ಸೆಲ್ ಫೋನ್ ನಂಬರ್, ದಿನೇಶ್ನ ಒಂದು ಮೊಬೈಲ್ ನಂಬರನ್ನ ಕೊಡ್ತಾಳೆ. ಬಾಲೇಶ್ವರ ಮೆಮರೈಸ್ಡ್ ಇಟ್, ಬಾಲೇಶ್ವರ ಅದನ್ನು ನೆನಪಿನಲ್ಲಿಟ್ಕೋತಾನೆ. ಆ್ಯಂಡ್ ವಾಚ್ಡ್ ಆ್ಯಸ್ ರೋಮಾಸ್ ಐಸ್ ಸೂನ್ ಲಾಸ್ಟ್ ಫೋಕಸ್, ಮತ್ತೆ ರೋಮಾ ಏನು ಮಾಡ್ತಾಳೆ, ಎಚ್ಚರ ತಪ್ತಾಳೆ, ಅಪ್ರಜ್ಞಾ ಸ್ಥಿತಿಗೆ ಹೋಗಿಬಿಡ್ತಾಳೆ. ಆ್ಯಂಡ್ ರೋಲ್ಡ್ ಬ್ಯಾಕ್ ಇನ್ ಟು ದ ಡಾರ್ಕ್ನೆಸ್, ಮತ್ತೆ ಅವಳು ಅನ್ಕಾನ್ಷಿಯಸ್ನೆಸ್ಗೆ ಹೋಗಿಬಿಟ್ಳು. ಚಾಚಾ ಕ್ಯಾನ್ ಐ ಬಾರೋ ಯುವರ್ ಮೊಬೈಲ್, ಈಗ ಬಲೇಶ್ವರ ಕೇಳ್ತಾ ಇದ್ದಾನೆ, ನಾನು ನಿಮ್ಮ ಮೊಬೈಲನ್ನು ತೆಕ್ಕೊಳ್ಬೋದಾ ಫೋನ್ ಮಾಡಲಿಕ್ಕೆ ಅಂತ ಕೇಳ್ತಾ ಇದ್ದಾನೆ. ದ ಡ್ರೈವರ್ ಪಾಸ್ಡ್ ಹಿಮ್ ಹೀಸ್ ಫೋನ್, ಆವಾಗ ಡ್ರೈವರ್ ಏನು ಮಾಡ್ತಾನೆ, ಆತನ ಒಂದು ಮೊಬೈಲ್ನ ಆತನಿಗೆ ಕೊಡ್ತಾನೆ. ದಿನೇಶ್ ತಲ್ರೇಜ ವಾಸ್ ರ್ಯಾಪಿಂಗ್ ಅಪ್ his day at his marketing job at a retail outlet in Ulhasnagar when his phone rang from a number he did not recognize. ಯಾವಾಗ ಈ ದಿನೇಶ್ ತಲ್ರಾಜಿಗೆ ಒಂದು ಫೋನ್ ಬಂತು, ಅವಾಗ ಏನು ಮಾಡ್ತಾ ಇದ್ದ ಅಂತಂದರೆ, ಅವತ್ತಿನ ಒಂದು ಡೇಯ ಬಿಸ್ನೆಸ್ಸನ್ನು, ಆ ದಿನದ ಒಂದು ವ್ಯವಹಾರವನ್ನು ಮುಗಿಸಿಬಿಟ್ಟು ಎಲ್ಲಗಳನ್ನು ರ್ಯಾಪಪ್ ಮಾಡ್ತಾ ಇದ್ದ ಅಂತಂದರೆ ಕಟ್ಟಿ ಇಡ್ತಾ ಇದ್ದ. ದಿನೇಶ್ ತಲ್ರೇಜಾ ವಾಸ್ ರ್ಯಾಪಿಂಗ್ ಅಪ್ his day at his marketing job at a retail outlet in Ulhasnagar when his phone rang from a number, ಯಾವಾಗ ಒಂದು ಅನ್ನೋನ್ ನಂಬರಿಂದ ಒಂದು ಫೋನ್ ಬರುತ್ತೆ, ಅದನ್ನು ಆತನಿಗೆ ಗುರುತಿಸಲಿಕ್ಕೆ ಆಗಲಿಲ್ಲ. ಆದರೆ ಫೋನ್ ರಿಸೀವ್ ಮಾಡಿದಾಗ ಏನಾಗಿತ್ತು ಅಂತಂದರೆ, ದಿನೇಶ್ ಬಾಯ್ ಅಂತ ಪ್ರಶ್ನಾ ರೂಪದಲ್ಲಿ ಕೇಳ್ತಾರೆ. ಈ ಫೋನ್ ರಿಸೀವ್ ಮಾಡಿರ್ತಕ್ಕಂಥ ದಿನೇಶ್ ಬಾಯ್ ಏನು ಅಂಥೇಳಿ ಪ್ರಶ್ನೆ ರೂಪದಲ್ಲಿ ಆ ಯಂಗ್ ವಾಯ್ಸ್ ಆಸ್ಕ್ಡ್, ಒಂದು ಕಿರಿಯ ವಯಸ್ಸಿನ ಧ್ವನಿ ಕೇಳಿತು. ಯುವರ್ ಸಿಸ್ಟರ್ ರೋಮಾ ಹ್ಯಾಸ್ ಫಾಲನ್, ನಿಮ್ಮ ಸಹೋದರಿ ರೋಮಾ ಏನು ಮಾಡಿದ್ದಾಳೆ, ಟ್ರೈನಿಂದ ಬಿದ್ದಿದ್ದಾಳೆ, ಆಫ್ ಅ ಟ್ರೈನ್. ಆ್ಯಂಡ್ ವಿ ಆರ್ ಟೇಕಿಂಗ್ ಹರ್ ಟು ಡಿವೈನ್ ಹಾಸ್ಪಿಟಲ್ ಇನ್ ಗನ್ಸೋಲಿ, ನಾವು ಗನ್ಸೋಲಿಲಿರ್ತಕ್ಕಂಥ ಡಿವೈನ್ ಹಾಸ್ಪಿಟಲ್ಗಳನ್ನು ಕರ್ಕೊಂಡು ಹೋಗ್ತಾ ಇದ್ದೇವೆ ಅಂತ ಹೇಳ್ತಾನೆ. ಐ ಆಮ್ ಆನ್ ಮೈ ವೇ ಅಂತ ಸೇಡ್ ದಿನೇಶ್ ಏನು ಮಾಡ್ತಾನೆ, ನಾನು ಆ ದಾರಿಯಲ್ಲಿದ್ದೇನೆ, ಬರ್ತಾ ಇದ್ದೇನೆ ಅಂತ ಹೇಳ್ತಾನೆ. ರಶಿಂಗ್ ಟುವರ್ಡ್ಸ್ ಹಿಸ್ ಮೋಟರ್ ಸೈಕಲ್, ಅವನದು ಒಂದು ಮೋಟರ್ ಸೈಕಲ್ ಇರುತ್ತೆ, ಆ ಮೋಟರ್ ಸೈಕಲ್ ಕಡೆಗೆ ಆತ ಧಾವಿಸಿ ಹೋಗ್ತಾನೆ. ಆಮೇಲೆ ಏನಾಗುತ್ತೆ ಅಂಥೇಳಿ ನೋಡೋಣ. ರೋಮಾ ಅರೈವ್ಡ್ ಆಟ್ ಡಿವೈನ್ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಆ್ಯಂಡ್ ರಿಸರ್ಚ್ ಸೆಂಟರ್, ರೋಮಾ ಏನು ಮಾಡ್ತಾಳೆ, ಅರೈವ್ಡ್ ಅಂದರೆ ತಲುಪಿದಳು, ಡಿವೈನ್ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ಗೆ ತಲುಪಿದಳು. ಅದು ಒಂದು ಸಂಶೋಧನಾ ಕೇಂದ್ರವೂ ಆಗಿತ್ತು, ರಿಸರ್ಚ್ ಸೆಂಟರ್ ಕೂಡ ಆಗಿತ್ತು. ಮಿನಿಟ್ಸ್ ಲೇಟರ್ ಅಂದರೆ ಕೆಲವು ನಿಮಿಷಗಳ ನಂತರದಲ್ಲಿ ಅವಳು ಬಂದು ತಲುಪಿದಳು. ಡಾಕ್ಟರ್ ಅನಿಲ್ ಅಗರ್ವಾಲ್, ಅಲ್ಲಿ ಡಾಕ್ಟರ್ ಅನಿಲ್ ಅಗರ್ವಾಲ್ ಅಂತಕ್ಕಂಥವ್ರು ಇದ್ದರು. ದ ಮೆಡಿಕಲ್ ಡೈರೆಕ್ಟರ್, ಅವರು ಅಲ್ಲಿ ವೈದ್ಯಕೀಯ ನಿರ್ದೇಶಕರಾಗಿ ಕೆಲಸ ಮಾಡ್ತಾಯಿದ್ರು. ದೇರ್ ಸೀಯಿಂಗ್ ದ ಎಕ್ಸ್ಟೆಂಟ್ ಆಫ್ ರೋಮಾಸ್ ಇಂಜುರೀಸ್, ರೋಮಾಗೆ ಆಗಿರ್ತಕ್ಕಂತಹ ಒಂದು ಗಾಯಗಳ ವಿಸ್ತೃತೆಯನ್ನು ಕಂಡು ಅಡ್ಮಿಟೆಡ್ ಹರ್ ಇಮಿಡಿಯೇಟ್ಲಿ ಟು ದ ICU, ಅವಳನ್ನು ನೇರವಾಗಿ ICU ಇಂಟೆನ್ಸಿವ್ ಕೇರ್ ಯೂನಿಟ್ಗೆ ಅಡ್ಮಿಟ್ ಮಾಡಿಕೊಂಡ್ರು. ವಿದೌಟ್ ಎನಿ ಪೇಪರ್ ವರ್ಕ್, ಯಾವುದೇ ಪೇಪರ್ ವರ್ಕ್ ಮಾಡಲಾರ್ದೆ. ಇನ್ನು 16th ಪ್ಯಾರಾಗ್ರಾಫನ್ನು ನೋಡ್ತಾ ಇದ್ದೇವೆ. ಹಿ ಆಸ್ಕ್ಡ್ ಬಲೇಶ್ವರ ಟು ಹ್ಯಾಂಗ್ ಅರೌಂಡ್ ಅಂಟಿಲ್ ರೋಮಾಸ್ ಫ್ಯಾಮಿಲಿ ಅರೈವ್ಡ್. ಹಿ ಆಸ್ಕ್ಡ್ ಅಂದರೆ ಡಾಕ್ಟರ್ ಹೇಳ್ತಾ ಇದ್ದಾರೆ ಬಲೇಶ್ವರನಿಗೆ, ನೀನು ರೋಮಾ ಕುಟುಂಬದವರು ಬರೋವರೆಗೂ ಇಲ್ಲಿ ವೇಟ್ ಮಾಡು ಅಂತ ಹೇಳಿದರು. ದ್ಯಾಟ್ಸ್ ವ್ಯಾನ್ ದೇ ನೋಟಿಸ್ಡ್ ದ್ಯಾಟ್ ದ ಡ್ರೈವರ್ ಹ್ಯಾವಿಂಗ್ ಡನ್ ಆಲ್ ಹಿ ಕುಡ್. ಈಗ ಯಾವಾಗ ಇದೆಲ್ಲ ಆದ ನಂತರ ಬಲೇಶ್ವರ ಏನು ಮಾಡ್ತಾನೆ, ಡ್ರೈವರ್ ಎಲ್ಲಿ ಹೋದ ಅಂತ ನೋಡಿದಾಗ ಆತ ಆವಾಗ ಏನು ಮಾಡಿರ್ತಾನೆ, ತನ್ನ ಗಾಡಿಯನ್ನು ತೆಗೆದುಕೊಂಡು ಹೋಗಿಬಿಟ್ಟಿರ್ತಾನೆ.
ಅವ್ನಿಗೆ ಎಷ್ಟು ಸಾಧ್ಯವೋ ಅಷ್ಟು ಸಹಾಯವನ್ನು ಮಾಡಿ ಪಾಪ ಡ್ರೈವರ್ ಏನು ಮಾಡಿರ್ತಾನೆ ಅಲ್ಲಿಂದ ಹೋಗಿಬಿಟ್ಟಿರ್ತಾನೆ. ದಸ್ ವ್ಯಾನ್ ದೇ ನೋಟಿಸ್ ದ್ಯಾಟ್ ದ ಡ್ರೈವರ್ ಹ್ಯಾವಿಂಗ್ ಡನ್ ಆಲ್ ಹಿ ಕುಡ್ ಹ್ಯಾಡ್ ಸ್ಲಿಪ್ಡ್ ಅವೇ ವಿತ್ ಹಿಸ್ ಟ್ರಕ್. ಓ ಐ ಕುಡ್ ನಾಟ್ ಥ್ಯಾಂಕ್ ಹಿಮ್. ಈಗ ಬಲೇಶ್ವರನಿಗೆ ಒಂದು ವಿಚಾರ ಬರುತ್ತೆ, ಹಂಗೆ ಒಂದು ಧನ್ಯವಾದ ಸಹಿತ ಹೇಳಲಿಲ್ಲ ಅಂಥೇಳಿ ಬಲೇಶ್ವರ ಈ ರೀತಿ ಆಲೋಚನೆಯನ್ನು ಮಾಡ್ತಾನೆ. ರೋಮಾ ವಾಸ್ ಸ್ಟಿಲ್ ಅನ್ಕಾನ್ಸಿಯಸ್ ಬಟ್ ಹರ್ ಎಕ್ಸ್ರೇಸ್ ಶೋಡ್ ದ್ಯಾಟ್ ಆಲ್ದೋ ದ ಇಂಜುರೀಸ್ ಲುಕ್ಡ್ ಸಿವಿಯರ್. ರೋಮಾ ವಾಸ್ ಸ್ಟಿಲ್ ಅನ್ಕಾನ್ಸಿಯಸ್. ರೋಮಾ ಇನ್ನೂ ಅವಳು ಅನ್ಕಾನ್ಸಿಯಸ್ನಲ್ಲಿದ್ದಾಳೆ, ಎಚ್ಚರ ತಪ್ಪಿದ್ದಾಳೆ. ಬಟ್ ಹರ್ ಎಕ್ಸ್ರೇಸ್, ಅವಳ ಒಂದು ಎಕ್ಸ್ರೇಸ್ ಏನಿದ್ದಾವೆ, ಶೋಡ್ ದ್ಯಾಟ್, ಅವೇನು ಹೇಳ್ತಾ ಇವೆ ಅಂತಂದರೆ ಆಲ್ದೋ ದ ಇಂಜುರೀಸ್ ಲುಕ್ಡ್ ಸಿವಿಯರ್, ಅವು ಭಾಳಷ್ಟು ಗಂಭೀರವಾಗಿರ್ತಕ್ಕಂಥ ಗಾಯಗಳ ಥರ ಅನಿಸ್ತಾ ಇವೆ. ಆಲ್ ಶಿ ನೀಡೆಡ್ ವೇರ್ ಡೀಪ್ ಉಂಡ್ ಸ್ಯೂಚರ್ಸ್. ಅವಳಿಗೆ ಈಗ ಸದ್ಯಕ್ಕೆ ಬೇಕಾಗಿರ್ತಕ್ಕಂಥದ್ದು ಏನಂತಂದರೆ ಡೀಪ್ ಉಂಡ್ ಸ್ಯೂಚರ್ಸ್ ಅಂದರೆ ಹೊಲಿಗೆ ಗಾಯ ಅಂತ ಕರಿತೇವೆ, ಅಂದರೆ ಗಾಯದ ಹೊಲಿಗೆ ಅಂತ ಕರಿತಾ ಇದ್ದಾರೆ. ಗಾಯಕ್ಕೆ ಹೊಲಿಗೆ ಹಾಕೋದು ಅವಶ್ಯಕವಾಗಿದೆ. ದೇರ್ ವುಡ್ ಬಿ ನೋ ಲಾಸ್ಟಿಂಗ್ ಡ್ಯಾಮೇಜ್, ಹಾಗೇನು ಜೀವ ಹೋಗುವಂತಹ ಯಾವುದೇ ಹಾನಿ ಅವಳಿಗೆ ಉಂಟಾಗಿಲ್ಲ. ಬಟ್ ಡಾಕ್ಟರ್ ಅಗರ್ವಾಲ್ ಬಿಲೀವ್ಸ್, ಡಾಕ್ಟರ್ ಅಗರ್ವಾಲ್ ನಂಬ್ತಾರೆ, ಶಿ ಕುಡ್ ಹ್ಯಾವ್ ಬ್ಲೀಡ್ ಟು ಡೆತ್ ಹ್ಯಾಡ್ ನೋ ಬಡಿ ಹೆಲ್ಪ್ಡ್ ಹರ್. ಒಂದು ವೇಳೆ ಯಾರೂ ಹೆಲ್ಪ್ ಮಾಡಲಿಲ್ಲ ಅಂತಂದರೆ ಅವಳು ಏನಾಗ್ತಿದ್ರು ರಕ್ತಸ್ರಾವದಿಂದ ಸಾವನ್ನಪ್ತಾ ಇದ್ದಳು ಅಂಥೇಳಿ ಹೇಳಿದರು. ವೆನ್ ಶಿ ಫೈನಲಿ ಓಪನ್ಡ್ ಹರ್ ಐಸ್, ಯಾವಾಗ ಕೊನೆಯದಾಗಿ ಅವಳು ಕಣ್ಣನ್ನು ತೆಗೆದಳು, ದ್ಯಾಟ್ ನೈಟ್, ಆ ರಾತ್ರಿ, ಹರ್ ಬ್ರದರ್ ಆ್ಯಂಡ್ ಪಿಯಾನ್ಸೆ ವೇರ್ ಬೈ ಹರ್ ಸೈಡ್, ಅವಳ ಅಣ್ಣ ಮತ್ತು ಅವಳ ಪಿಯಾನ್ಸೆ ಎಂಗೇಜ್ಮೆಂಟ್ ಆಗಿರ್ತಕ್ಕಂತಹ ಪಿಯಾನ್ಸೆ ಏನು ಮಾಡಿದ್ರು, ಅವಳ ಪಕ್ಕದಲ್ಲಿ ಇದ್ದರು. ಶಿ ಕುಡ್ ಬೇರ್ಲಿ ಸ್ಪೀಕ್, ಅವಳಿಗೆ ಸರಿಯಾಗಿ ಮಾತನಾಡಲಿಕ್ಕೆ ಆಗ್ತಾ ಇರಲಿಲ್ಲ. ಜಸ್ಟ್ ನೋಡೆಡ್ ಆ್ಯಂಡ್ ಫೆಲ್ ಅಸ್ಲೀಪ್ ಅಗೇನ್, ಮತ್ತೆ ಅವಳನ್ನು ನೋಡಿ ತಲೆ ಆಡಿಸ್ಬಿಟ್ಟು ಏನು ಮಾಡ್ತಾಳೆ, ಅವಳು ಅಲ್ಲೇ ಮಲ್ಕೊಂಡು ಬಿಡ್ತಾಳೆ. ನೆಕ್ಸ್ಟ್ 18th ಪ್ಯಾರಾಗ್ರಾಫನ್ನು ನೋಡೋಣ. ವ್ಯಾನ್ ಬಾಲೇಶ್ವರ ಕೇಮ್ ಟು ಮೀಟ್ ಹರ್ ದ ನೆಕ್ಸ್ಟ್ ಮಾರ್ನಿಂಗ್, ಯಾವಾಗ ಮರುದಿವ್ಸ ಮುಂಜಾನೆ ಏನು ಮಾಡ್ತಾನೆ, ಬಾಲೇಶ್ವರ ಅಂತಕ್ಕಂಥವನು ಅವಳನ್ನು ಭೇಟಿಯಾಗಲಿಕ್ಕೆ ಬರ್ತಾನೆ. ರೋಮಾ ವಾಸ್ ಸ್ಟಿಲ್ ಪಾರ್ಟ್ಲಿ ಸೀಡೆಟೆಡ್, ಈಗ ಅವಳಿಗೆ ಕೊಟ್ಟಿರ್ತಕ್ಕಂಥ ಡ್ರಗ್ನಿಂದ ಏನಾಗಿದೆ ಅಂತಂದರೆ ಪೂರ್ಣ ಪ್ರಮಾಣದಲ್ಲಿ ಎಚ್ಚರಿಕೆ ಸ್ಥಿತಿಯಲ್ಲಿಲ್ಲ, ಪ್ರಜ್ಞಾ ಸ್ಥಿತಿಯಲ್ಲಿಲ್ಲ. ಅವಳು ಅರ್ಧ ಎಚ್ಚರಿಕೆಯಲ್ಲಿದ್ದಾಳೆ ಅಥವಾ ಪ್ರಜ್ಞಾಸ್ಥಿತಿಯಲ್ಲಿ ಅರ್ಧ ಭಾಗದಲ್ಲಿದ್ದಾಳೆ ಅಂತ ಅರ್ಥ ಆಗುತ್ತೆ. ಆನ್ ಹೀಸ್ ವೇ ಅಂದರೆ ಆ ಒಂದು ದಾರಿಯಲ್ಲಿ ಬಾಲೇಶ್ವರ ಹ್ಯಾಡ್ ಇವನ್ ರಿವಿಸಿಟೆಡ್ ದ ಸ್ಪಾಟ್ ವೇರ್ ರೋಮಾ ಹ್ಯಾಡ್ ಪಾಲನ್, ರೋಮಾ ಎಲ್ಲಿ ಬಿದ್ದಿದ್ದಳು ಆ ಜಾಗಕ್ಕೆ ಮತ್ತೆ ಆತ ಮರಳಿ ಭೇಟಿ ಕೊಟ್ಟು ಬಂದಿದ್ದಾನೆ. ಯಾಕಂದರೆ ಲುಕಿಂಗ್ ಫಾರ್ ಹರ್ ಬಿಲಾಂಗಿಂಗ್ಸ್, ಅವಳ ಒಂದು ಬಿಲಾಂಗಿಂಗ್ಸ್ ಅಂದರೆ ಅವಳಿಗೆ ಸಂಬಂಧಪಟ್ಟಿರ್ತಕ್ಕಂಥ ಕೆಲವೊಂದಿಷ್ಟು ವಸ್ತುಗಳು ಅಲ್ಲೇ ಬಿದ್ದಿದ್ವು, ಆ ಕಾರಣಕ್ಕಾಗಿ. ಬಿಕಾಸ್ ದಿನೇಶ್ ಹ್ಯಾಡ್ ಟೋಲ್ಡ್ ಹಿಮ್, ದಿನೇಶ್ ಆತನಿಗೆ ಹೇಳಿದ್ದ ಏನಂತಂದರೆ ಹರ್ ಸೆಲ್ ಫೋನ್ ಆ್ಯಂಡ್ ಹ್ಯಾಂಡ್ ಬ್ಯಾಗ್ ವೇರ್ ಮಿಸ್ಸಿಂಗ್, ಅವಳ ಒಂದು ಫೋನ್ ಮತ್ತು ಹ್ಯಾಂಡ್ ಬ್ಯಾಗ್ ಮಿಸ್ಸಿಂಗ್ ಆಗಿದೆ ಅಂತ ಹೇಳ್ತಾ ಇದ್ದ. ನಾಟ್ ಫಾರ್ ಫ್ರಾಮ್ ದ ಸ್ಪಾಟ್, ಆ ಒಂದು ಸ್ಥಳದಿಂದ ಭಾಳಷ್ಟು ಏನು ದೂರ ಇರಲಿಲ್ಲ. ಆ ರೈಲ್ವೆ ಎಂಪ್ಲಾಯ್, ಒಬ್ಬ ರೈಲ್ವೇಲಿ ಕೆಲಸ ಮಾಡ್ತಕ್ಕಂಥ ವ್ಯಕ್ತಿ, ಅಶ್ಯೂರ್ಡ್, ಆತ ಖಚಿತಪಡಿಸ್ತಾನೆ, ಬಾಲೇಶ್ವರ ದ್ಯಾಟ್ ಸಮ್ ಆಫ್ ರೋಮಾಸ್ ಬಿಲಾಂಗಿಂಗ್ಸ್ ಹ್ಯಾಡ್ ಬಿನ್ ಫೌಂಡ್, ರೋಮಾನ ಕೆಲವೊಂದಿಷ್ಟು ವಸ್ತುಗಳು ನಮಗೆ ಸಿಕ್ಕಿವೆ ಅಂತೇಳಿ ಆತ ಖಚಿತಪಡಿಸ್ತಾನೆ. ಹೌ ಆರ್ ಯು ಫೀಲಿಂಗ್, ಬಾಲೇಶ್ವರ ಆಸ್ಕ್ಡ್ ರೋಮಾಗೆ ಪ್ರಶ್ನೆ ಕೇಳ್ತಾ ಇದ್ದಾನೆ ಬಾಲೇಶ್ವರ, ಈಗ ಹೇಗಿದೆಯಾ ಅಂತ ಕೇಳಿದ. ಐ ಆಮ್ ಓಕೆ, ರೋಮಾ ವಿಸ್ಪರ್ಡ್, ರೋಮಾ ಅತ್ಯಂತ ಚಿಕ್ಕ ಧ್ವನಿಯಲ್ಲಿ ಅಥವಾ ಭಾಳಷ್ಟು ಸಣ್ಣ ಧ್ವನಿಯಲ್ಲಿ ಹೇಳ್ತಾರೆ, ಐ ಆಮ್ ಓಕೆ ಅಂತ ಹೇಳ್ತಾಳೆ. ಇನ್ ಅ ಫ್ಯೂ ಡೇಸ್, ಕೆಲವು ದಿನಗಳ ನಂತರದಲ್ಲಿ, ರೋಮಾ ಮೇಡ್ ಫುಲ್ ರಿಕವರಿ, ರೋಮಾ ಪೂರ್ಣ ಪ್ರಮಾಣ ಆರೋಗ್ಯ ಸ್ಥಿತಿಗೆ ಬಂದಳು ಅಥವಾ ಆರಾಮಾದಳು. ಐ ಕಾಂಟ್ ಇಮ್ಯಾಜಿನ್, ನನಗೆ ಇವತ್ತು ಸಹಿತ ಕಲ್ಪನೆ ಮಾಡ್ಕೊಳ್ಳಿಕ್ಕೆ ಆಗ್ತಾ ಇಲ್ಲ, ಊಹೆ ಮಾಡ್ಕೊಳ್ಳೋದಕ್ಕೆ ಸಾಧ್ಯನೇ ಇಲ್ಲ. ವಾಟ್ ವುಡ್ ಹ್ಯಾವ್ ಹ್ಯಾಪಂಡ್ ಇಫ್ ಬಾಲೇಶ್ವರ ಹ್ಯಾಡ್ ನಾಟ್ ಬಿನ್ ದೇರ್, ಒಂದು ವೇಳೆ ಅಲ್ಲಿ ಬಾಲೇಶ್ವರ ಇಲ್ಲದೆ ಹೋಗಿದ್ರೆ ಏನಾಗ್ತಿತ್ತೋ ಏನು ಅಂತ ಅವಳು ಹೇಳ್ತಾ ಇದ್ದಾಳೆ. ಸಿ ಸೇಸ್ ಅಮೇಸ್ ಟು ಲರ್ನ್, ಇದು ಅದ್ಭುತ, ನಾವು ಕಲೀಲಿಕ್ಕೆ ಅದೊಂದು ಅದ್ಭುತವಾದಂಥ ವಿಚಾರ. ಆಫ್ ಅ ಮ್ಯಾನರ್ ಇನ್ ವಿಚ್ ಶಿ ಹ್ಯಾಡ್ ಬಿನ್ ರೆಸ್ಕ್ಯೂಡ್, ಯಾವ ರೀತಿಯಾಗಿ ಅವಳು ಅಪಾಯದಿಂದ ಪಾರಾಗಿದ್ದಾಳೆ ಅಂತಕ್ಕಂಥದ್ದು ಒಂದು ಅದ್ಭುತ ವಿಚಾರ, ಅಥವಾ ಇದು ಕಲಿಯಲು ಬೇಕಾಗಿರ್ತಕ್ಕಂಥ ಒಂದು ಅದ್ಭುತ ವಿಚಾರ ಅಂತ ಅವಳು ಹೇಳ್ತಾಳೆ. ಐ ಥಿಂಕ್ ಇಟ್ ಈಸ್ ಅಸ್ಟಾನಿಷಿಂಗ್, ಇದೊಂದು ವಿಸ್ಮಯಕಾರಿಯಾಗಿರ್ತಕ್ಕಂಥ ವಿಚಾರ ಅಂತಲೂ ಹೇಳ್ತಾಳೆ ಆಕೆ. ಐ ಥಿಂಕ್ ಇಟ್ ಈಸ್ ಅಸ್ಟಾನಿಷಿಂಗ್ ದ್ಯಾಟ್ ಅ ಸ್ಟ್ರೇಂಜರ್, ಅಪರಿಚಿತ ವ್ಯಕ್ತಿ, ವುಡ್ ಜಂಪ್ ಆಫ್ ಅ ಟ್ರೈನಿಂದ ಜಿಗಿದ್ಬಿಟ್ಟು ಆ್ಯಂಡ್ ರಿಸ್ಕ್ ಈಸ್ ಲೈಫ್, ಅವನ ಜೀವವನ್ನು ಅಪಾಯಕ್ಕೆ ಒಡ್ಡಿಕೊಂಡು ನನಗಾಗಿ ನನ್ನ ಜೀವಕ್ಕಾಗಿ ಆತ ಇಷ್ಟೆಲ್ಲ ಮಾಡಿದಿರೋದು ಇದೊಂದು ಏನಪ್ಪ ಅಂದ್ರೆ ಅಸ್ಟಾನಿಷಿಂಗ್, ವಿಸ್ಮಯಕಾರಿ ಅಂತ ಹೇಳ್ತಾಳೆ ಅವಳು. ಐ ಕ್ಯಾನ್ ನೆವರ್ ರೀಪೇ ಬಾಲೇಶ್ವರ, ಅವನ ಒಂದು ಬಾಲೇಶ್ವರ ಒಂದು ಋಣವನ್ನು ನನಗೆ ತೀರಿಸಲಿಕ್ಕೆ ಸಾಧ್ಯನೇ ಇಲ್ಲ ಅಂತ ಅವಳು ಹೇಳ್ತಾ ಇದ್ದಾಳೆ. ಆವಾಗ ಹೇಳ್ತಾನೆ, ಯಾರು ಬಾಲೇಶ್ವರ ಹೇಳ್ತಾ ಇದ್ದಾನೆ,
ಐ ಆಮ್ ನ್ಯೂ ಟು ಮುಂಬೈ, ನಾನು ಈ ಒಂದು ಮುಂಬೈಗೆ ಹೊಸಬ. ಬಟ್ ಐ ಹ್ಯಾವ್ ನೋಟಿಸ್ಡ್ ದ್ಯಾಟ್ ಪೀಪಲ್ ಹಿಯರ್ ಆರ್ ಅಪ್ರೇಡ್, ನಾನು ಗುರುತಿಸಿದ್ದೇನೆ ಇಲ್ಲಿರ್ತಕ್ಕಂಥ ಮುಂಬೈದಲ್ಲಿರ್ತಕ್ಕಂಥ ಜನ ಭಾಳಷ್ಟು ಹೆದರ್ತಾರೆ. ಸೇಸ್ ಬಲೇಶ್ವರ, ಬಲೇಶ್ವರ ಹೇಳ್ತಾನೆ. ಹೂ ಈಸ್ ಸ್ಟಿಲ್ ಲುಕಿಂಗ್ ಫಾರ್ ಜಾಬ್, ಯಾರು ಇನ್ನೂ ಒಂದು ಉದ್ಯೋಗಕ್ಕಾಗಿ ಅಲ್ದಾಡ್ತಾ ಇದ್ದಾರೆ, ನೋಡ್ತಾ ಇದ್ದಾರೆ, ಆ ವ್ಯಕ್ತಿ ಹೇಳ್ತಾನೆ. ದೇ ಫಿಯರ್ ಗೆಟಿಂಗ್ ಟ್ರ್ಯಾಪ್ಡ್ ಇನ್ ದ ಕೋರ್ಟ್ಸ್ ಆ್ಯಂಡ್ ಪೊಲೀಸ್, ಅವರೆಲ್ಲ ಯಾಕೆ ಹೆದರ್ಕೋತಾರೆ ಅಂದರೆ ಈ ಒಂದು ಬಲೆಯೊಳಗೆ ಸಿಕ್ಕಾಕೊಂಡು ಬಿಡ್ತೀವಿ ನಾವು, ಕೋರ್ಟ್ ಮತ್ತು ಪೊಲೀಸ್ ಅಂತಕ್ಕಂಥ ಬಲೆಯೊಳಗೆ ಸಿಕ್ಕಾಕೊಂಡು ಬಿಡ್ತೀವಿ ಅಂತಕ್ಕಂಥ ಭಯದಿಂದ ಅವರು ಇದ್ರೊಳಗೆ ಇನ್ವಾಲ್ವ್ ಆಗೋದಿಲ್ಲ ಅಂತ ಹೇಳ್ತಾನೆ. ಸೊ ವೈ ಡಿಡ್ ಹಿ ಡೂ ಇಟ್, ಹಾಗಾದರೆ ಯಾಕೆ ಆತ ಹೆಲ್ಪ್ ಮಾಡಿದ? ಶಿ ನೀಡೆಡ್ ಹೆಲ್ಪ್ ಅಂತ ಪ್ರಶ್ನೆ ಕೇಳಿದ. ಅವನ ನೇರವಾಗಿ ಪ್ರಶ್ನೆ ಕೇಳಿದಾಗ ನೀನೇಕೆ ಹೆಲ್ಪ್ ಮಾಡಿದ ಅಂತ ಕೇಳಿದಾಗ, ಸೊ ವೈ ಡಿಡ್ ಹಿ ಡೂ ಇಟ್ ಅಂತಂದಾಗ ಶಿ ನೀಡೆಡ್ ಹೆಲ್ಪ್, ಅವಳಿಗೆ ಸಹಾಯದ ಅಗತ್ಯತೆ ಇತ್ತು. ಬಾಲೇಶ್ವರ ಪುಟ್ಸ್ ಇಟ್ ಸಿಂಪ್ಲಿ, ಬಾಲೇಶ್ವರ ಏನು ಮಾಡ್ತಾನೆ ಅದನ್ನು ಭಾಳ ಸರಳವಾಗಿ ಅದಕ್ಕೆ ಉತ್ತರವನ್ನು ಕೊಡ್ತಾನೆ. ದ್ಯಾಟ್ ಡೇ ಇಟ್ ವಾಸ್ ರೋಮಾ, ಆ ದಿನ ಆ ರೋಮಾ ಅಲ್ಲಿ ಬಿದ್ದಿದ್ದಳು. ಟುಮಾರೋ, ನಾಳೆ ಇಟ್ ಕುಡ್ ಬಿ ಯು ಆರ್ ಮೀ, ಮುಂದೊಂದು ದಿನ ನೀವು ಅಥವಾ ನಾನು ಬೀಳ್ಬೋದು. ಬೈ ದ ಟ್ರ್ಯಾಕ್ಸ್, ಏನು ಒಂದು ಟ್ರ್ಯಾಕ್ ಪಕ್ಕದಲ್ಲಿ, ಹಳಿಗಳ ಪಕ್ಕದಲ್ಲಿ ಬೀಳ್ಬೋದು. ಬ್ಲೀಡಿಂಗ್ ಆ್ಯಂಡ್ ಅಲೋನ್, ರಕ್ತಸ್ರಾವ ಆಗ್ತಾ ಇರುತ್ತೆ, ನಾವು ಒಬ್ಬಂಟಿಯಾಗಿ ಅಥವಾ ಏಕಾಂಗಿಯಾಗಿ ರಕ್ತಸ್ರಾವ ಆಗ್ತಾ ಇರುವ ಹಾಗೆ ನಾವು ಹೊರ್ಕೊಂಡಿರ್ತೇವೆ, ಬಿದ್ದಿರ್ತೇವೆ ಅಲ್ಲಿ. ಅವಾಗ ನಮ್ಮನ್ನು ಕಾಪಾಡಲಿಕ್ಕೆ ಯಾರು ಬರ್ತಾರೆ? ನಾವು ಇನ್ನೊಬ್ಬರನ್ನ ಕಾಪಾಡಿದ್ರೆ ನಮ್ಮನ್ನು ಇನ್ಯಾರೋ ಕಾಪಾಡ್ತಾರೆ ಅನ್ನತಕ್ಕಂಥ ಒಂದು ನಂಬಿಕೆ ಬಾಲೇಶ್ವರ ಮಿಶ್ರಾ ಅವ್ರದ್ದು. ಸ್ನೇಹಿತರೆ, ಇಲ್ಲಿಯವರೆಗೆ ನೀವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ, ಮತ್ತು ಈ ವಿಡಿಯೋ ನಿಮಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ಧನ್ಯವಾದಗಳು ಸ್ನೇಹಿತರೆ.